ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪೋಕ್ಸೋ ಪ್ರಕರಣದ ಮೊದಲ ಆರೋಪಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಬೆಂಗಳೂರಿನ ವಿಶೇಷ ಸೆಷನ್ಸ್ ನ್ಯಾಯಾಲಯ ಹೊರಡಿಸಿದಂತಹ ಸಮನ್ಸ್ ಹಾಗೂ ವಿಚಾರಣಾ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ ಪ್ರಕರಣವನ್ನ ರದ್ದುಗೊಳಿಸೋಕೆ ನಿರಾಕರಿಸಿದ್ದನ್ನ ಯಡಿಯೂರಪ್ಪ ಪ್ರಶ್ನಿಸಿದ್ರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದ ವಿಚಾರಣೆಗೆ ಇದೀಗ ಸುಪ್ರೀಂ ಕೋರ್ಟ್ ಮಂಗಳವಾರ ಈ ತಡೆಯಾಜ್ಞೆಯನ್ನ ನೀಡಿದೆ. ಹಾಗಾದ್ರೆ ಪೋಕ್ಸೋ ಪ್ರಕರಣಕ್ಕೆ ತಡೆ ನೀಡೋಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಕಾರಣ ಏನು, ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ವಕೀಲರಾಗಿರುವಂತಹ ರಾಜಲಕ್ಷ್ಮಿ ಅಂಕಲಗಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಜನವಾದಿ ಸಂಘಟನೆಯ ಗೌರಮ್ಮ ಅವರು ಸಹ ಇದ್ದಾರೆ. ಮೇಡಮ್ ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ರಾಜಲಕ್ಷ್ಮಿ ಮೇಡಮ್, ಈಗ ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿರೋದು, ಈ ಬಗ್ಗೆ ಈ ಸುದ್ದಿ ಕೇಳಿದಾಗ ನಿಮ್ಮ ಮೊದಲ ರಿಯಾಕ್ಷನ್ ಮೊದಲಿಗೆ ಏನ್ ಅನ್ಸ್ತು? ಪವಿತ್ರ, ಇದ್ರೊಳಗೆ ಕೆಲವೊಂದು ಲೀಗಾಲಿಟಿ ಅದಾವು. ನಾವು ಸ್ಟೇ ಅಂದ ಕೂಡ್ಲೇನೆ ಎಲ್ಲರ ತಲೆಯೊಳಗು ಹೆಂಗ್ ಬರ್ತದೆ, ಏನೋ ಒಂದು ಪ್ರಕ್ರಿಯೆ ನಡೆದದ, ಆ ಪ್ರಕ್ರಿಯೆಗೆ ಕಂಪ್ಲೀಟ್ ಆಗಿ ಸ್ಟೇ ಕೊಟ್ಟಾರೆ. ಸೊ ಯಡಿಯೂರಪ್ಪ ಅವ್ರಿಗೆ ಒಂಥರ ರಕ್ಷಣೆ ಕೊಟ್ರು, ಈ ತರ ಮಾಡಬಾರ್ದಾಗಿತ್ತು ಅನ್ನುವಂಥ ಥಾಟ್ಗಳು ಬರ್ತಾವು. ಯಾವಾಗಲೂ ಲೀಗಾಲಿಟಿ ಒಳಗೆ ಕೆಲವೊಂದು ಆಸ್ಪೆಕ್ಟ್ ಇರ್ತಾವು. ಯಾಕೆ ಸ್ಟೇ ಕೊಟ್ರು, ಏನ್ ಸ್ಟೇಜ್ ಇತ್ತು, ಕೊಟ್ಟಿದ್ದು ಸರಿನಾ ತಪ್ಪ, ಯಾವ ಒಂದು ಪ್ರಕ್ರಿಯೆಗೆ ಸ್ಟೇ ಕೊಟ್ರು, ಅದನ್ನೆಲ್ಲ ನೋಡ್ಬೇಕಾಗ್ತದೆ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಸ್ಟೇ ಅಂತಂದ್ರೆ ಎಂಟೈರ್ ಪ್ರೊಸೀಡಿಂಗ್ಸ್. ಈಗ ಟ್ರಯಲ್ ಸ್ಟೇ ಅಂತ ಹೇಳಿದ್ರಲ್ಲ, ಇದ್ರ ಹಿಂದೆ ನೋಟಿಸ್ ಸ್ಟೇಜ್ ಇದು. ಈಗ ಹೈಕೋರ್ಟ್ ಏನು ಸ್ಟಾಪ್ ಮಾಡಿತ್ತು, ಇದ್ರದ್ದು ಟೋಟಲಿ ಒಂದು ಜಿಸ್ಟ್ ಹೇಳ್ಬಿಡ್ತೀನಿ. ಯಡಿಯೂರಪ್ಪ ಅವ್ರ ಮೇಲೆ 2024 ಒಳಗೆ ಕಂಪ್ಲೇಂಟ್ ಆಯ್ತು, ಪೋಕ್ಸೋ ಕೇಸ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ ಕೂಡ್ಲೇನೆ ಅವರು ಅಂದ್ರೆ ಸ್ಪೆಷಲ್ ಕೋರ್ಟ್ ಬರ್ತದೆ. ಯಾವಾಗ್ಲೂ ಪೋಕ್ಸೋ ಕೇಸಿಗೆ ಮಕ್ಕಳ ಬಾಲ ಸ್ನೇಹಿ ನ್ಯಾಯಾಲಯ ಬರ್ತದೆ. ನ್ಯಾಯಾಲಯ ಅದ್ರ ಕಾಗ್ನೈಸೆನ್ಸ್ ತಗೊಂಡು ಕೂಡ್ಲೇನೆ ಇಮಿಡಿಯೇಟ್ಲಿ ಯಡಿಯೂರಪ್ಪ ಅವರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟಿಗೆ ಹೋದ ಕೂಡ್ಲೇನೆ ಹೈಕೋರ್ಟು ಕಾಗ್ನೈಸೆನ್ಸ್ ತಗೋಬೇಕು ಅಂತಂದ್ರೆ ಕರೆಕ್ಟ್ ಆಗಿ ವಿಚಾರಣೆ ಮಾಡಿಲ್ಲ, ಅಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಸರಿಯಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಕ್ವಾಶ್ ಮಾಡಕ್ ಅಂದ್ರೆ ತೆಗಿಯಕ್ಕೆ ರೆಡಿ ಆಗಿತ್ತು. ಆಮೇಲೆ ಅದನ್ನ ವಾಪಸ್ ಕಳಿಸ್ತು ಟ್ರಯಲ್ ಕೋರ್ಟಿಗೆ. ಆಮೇಲೆ ಟ್ರಯಲ್ ಕೋರ್ಟಿನ ಜಡ್ಜ್ ಏನಿದ್ರಲ್ಲ, ಅದನ್ನ ಕಂಪ್ಲೀಟ್ ಆಗಿ ನೋಡಿ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದ್ರೆ ಡಿಸ್ಕ್ರಿಷನ್ ಅಥಾರಿಟಿ ಮತ್ತು ಅಪ್ಲಿಕೇಶನ್ ಆಫ್ ಮೈಂಡ್ ಪೂರಾ ಅದರ ವಿಚಾರಣೆಯನ್ನ ಮಾಡಿ ಫ್ರೆಶ್ ಕಾಗ್ನೈಸೆನ್ಸ್ ಅನ್ನ ತಗೊಂಡ್ರು. ಆ ಫ್ರೆಶ್ ಕಾಗ್ನೈಸೆನ್ಸ್ ಮೇಲೆ ಮತ್ತೆ ಹೈಕೋರ್ಟಿಗೆ ಹೋದ್ರು ಯಡಿಯೂರಪ್ಪ ಅವರು. ಈ ಸಲ ಹೈಕೋರ್ಟಿಗೆ ಕಾರಣ ಇರಲಿಲ್ಲ. ಮೊದಲನೇ ಸಲ ಹೋದಾಗ ಸರಿಯಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಅನ್ನುವಂಥ ಯಡಿಯೂರಪ್ಪ ಅವರ ವಕೀಲರ ವಾದಕ್ಕೆ ಮನ್ನಣೆ ಸಿಕ್ಕಿತ್ತು. ಎರಡನೇ ಸಲ ಹೋದಾಗ ಹೈಕೋರ್ಟಿಗೆ ಯಾವುದೇ ಕಾರಣ ಇರಲಿಲ್ಲ. ಅದಕ್ಕೆ ಹೈಕೋರ್ಟ್ ಏನ್ ಹೇಳ್ತು, ಹೋಗಿ ಟ್ರಯಲ್ ಕೋರ್ಟ್ ಎದುರಿಗೆ ಅಪಿಯರ್ ಆಗ್ರಿ ಅಂತ ಹೇಳ್ತು. ಈಗ ಅಪಿಯರ್ ಆಗ್ರಿ ಅಂದ ಕೂಡ್ಲೇನೆ ಡೈರೆಕ್ಟ್ ಆಗಿ ಇನ್ನು ಬೇರೆ ಆಪ್ಷನ್ ಉಳಿಲಿಲ್ಲ ಅವರಿಗೆ. ಈ ಡ್ಯೂರೇಷನ್ದೊಳಗೆ ಈ ಲಾಸ್ಟ್ 2024ರಿಂದ ಮೊನ್ನೆ ಹೈಕೋರ್ಟ್ ಈ ರೀತಿ ಹೇಳೋತನಾನು ಜನರಿಗೆ ಬಹಳ ಒಂಥರ ಕ್ವಶನ್ಗಳು ಬಂದಿದ್ದು. ಅದ್ರೊಳಗೆ ಪೊಲಿಟಿಕಲಿ ಮೋಟಿವೇಟೆಡ್ ಐತಿ ಅಂತ ಒಂದಿಷ್ಟು ಜನ ಕಂಪ್ಲೇಂಟ್ ಕೊಟ್ಟ ಹುಡುಗಿಯ ತಾಯಿ ಬಗ್ಗೆನೆ ಆಕಿಂದೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ ನಿಂತಿದ್ರು. ಎಲ್ಲಾ ಒಂದು ಪ್ರಕ್ರಿಯೆ ನಡೆದ ಟೈಮ್ ಒಳಗೆ ತಾಯಿನೂ ಸತ್ ಹೋದ್ಲು. ಈಗ ಸುಪ್ರೀಂ ಕೋರ್ಟ್ ಎದುರಿಗೆ ಹೋಯ್ತಲ್ಲ, ಈಗ ಅಲ್ಲಿನೂ ನ್ಯಾಯ ಸಿಗ್ಲಿಲ್ಲಲ್ಲ ಅನ್ನುವಂತ ವಿಚಾರ ಬರ್ತದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಏನೈತಿಲ್ಲ, ಇದಕ್ಕೆ ನೋಟಿಸ್ ಸ್ಟೇಜ್ ಸ್ಟೇ ಅಂತ ಕರೀತಾರೆ. ಈಗ ಸುಪ್ರೀಂ ಕೋರ್ಟ್ ಎದುರಿಗೆ ಯಡಿಯೂರಪ್ಪ ಅವ್ರ ವಕೀಲರು ಏನ್ ಹೇಳಿದ್ರು ಅಂತ ನೀವು ನೋಡಿದ್ರೆ, ಹೈಕೋರ್ಟ್ ಸರಿಯಾಗಿ ಇದನ್ನ ವಿಚಾರಣೆ ಮಾಡಿಲ್ಲ ಅಂತ ಅವ್ರಲ್ಲಿ ಹೇಳಿದ್ರು. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅದಕ್ಕೆ ಏನ್ ಹೇಳಿದ್ರಂದ್ರೆ, ಹೈಕೋರ್ಟ್ ಟ್ರಯಲ್ ಕೋರ್ಟ್ ಅಲ್ಲ, ಕಂಪ್ಲೀಟ್ ಆಗಿ ಅಲ್ಲಿ ಮಿನಿ ಟ್ರಯಲ್ ನಡ್ಸಕ್ ಆಗಂಗಿಲ್ಲ. ಈಗ ಕೊಟ್ಟಿರೋದ್ರ ಉದ್ದೇಶ ಏನಂದ್ರೆ, ಹೈಕೋರ್ಟ್ ಅಂದ್ರೆ ಗವರ್ಮೆಂಟ್ ಪ್ಲೀಡರ್ಗೆ ಏನಿರ್ತದ ಒಂದು ನೋಟಿಸ್ ಕೊಟ್ಟು ಈ ಕೇಸನ್ನ ನಾವಿಲ್ಲಿ ಮಾಡ್ಕೋದ್ ಕೂಡಕ್ ಆಗೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಯಾವಾಗ್ಲೂ ಇದು ಏನೋ ಒಂದು ವಿಚಾರಣೆ ಹೋಗಕ್ ಆಗಂಗಿಲ್ಲ. ಅಲ್ಲಿ ಎಮರ್ಜೆನ್ಸಿ ತಡೆಯಾಜ್ಞೆ ತಗೊಳಕ್ ಹೋಗ್ತಾರ ಕರೆ, ಇಲ್ಲಿ ಟ್ರಯಲ್ಲು ಆಗಿಲ್ಲ, ಏನೂ ಆಗಿಲ್ಲ. ಈ ಹಂತದೊಳಗೆ ನಾವು ಇಂಟರ್ವ್ಯೂನ್ ಮಾಡೋದು ಸರಿಯಲ್ಲ. ಹೈಕೋರ್ಟಿಗೆ ಇದರದ್ದು ನೋಟಿಸ್ ಕೊಟ್ಟು ಅದ್ರ ನಂತರ ಅವ್ರು ಏನ್ ಹೇಳ್ತಾರೆ ಕೇಳಿ ಕೇಸನ್ನು ವಾಪಸ್ಸು ಟ್ರಯಲ್ ಕೋರ್ಟಿಗೆ ಕಳಿಸುವಂತ ಒಂದು ಕೆಲಸ ನಡೀತದೆ. ಆ ಒಂದು ಡ್ಯೂರೇಷನ್ ಒಳಗೆ ಈ ಕಡೆ ಸ್ಟೇ ಕೊಡ್ಲಿಲ್ಲ ಅಂದ್ರೆ ಟ್ರಯಲ್ ಕೋರ್ಟ್ ಯಾವುದೋ ಒಂದು ಹಂತ ಮುಂದೆ ಹೋಗ್ಬಿಡ್ತದೆ. ಆವಾಗ ಕೇಸಿಗೆ ಅನ್ಯಾಯ ಆಗ್ತದೆ, ಇವನ್ ವಿಕ್ಟಿಮ್ಗೂ ಅನ್ಯಾಯ ಆಗ್ತದೆ. ಈ ಒಂದು ಪ್ರೊಸೆಸ್ ಹೈಕೋರ್ಟಿನ ವಕೀಲರದ್ದು ಮಾತು ಕೇಳೋವರೆಗೂ ಸ್ಟೇ ಅಂತ ಕೊಟ್ಟಿರ್ತಾರೆ. ಆ ಹಂತದ ಸ್ಟೇ ಇದು ಫೈನಲ್ ಸ್ಟೇ ಆಗ್ಲಿ, ಆ ಒಂದು
ಅವ್ರಿಗೇನೋ ಒಂದು ದೊಡ್ಡ ರಿಲೀಫ್ ಸದ್ಯ ಇದು ಟೆಂಪ್ರರಿ ರಿಲೀಫ್ ಕೇಸಿಗೆ ಅಗೇನ್ಸ್ಟ್ ಆಯ್ತು ಅನ್ನುವಂತ ಒಂದು ನೆಗೆಟಿವ್ ಆಂಗಲ್ ದಾಗ ನೋಡೋ ಅವಶ್ಯಕತೆ ಇಲ್ಲ. ಇದು ಒಂದು ಪ್ರೊಸೀಜರಲ್ ಸ್ಟೇ, ಇದರ ಮೇಲೆ ಹೋಪ್ಸ್ ಇಟ್ಕೋಬಹುದು. ಓಕೆ, ಗೌರವ ಮೇಡಮ್, ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸರ್ಕಾರ ಯಾವ ಬದ್ಧತೆಯನ್ನ ತೋರಿತೋ ಆ ಬದ್ಧತೆಯನ್ನ ಯಡಿಯೂರಪ್ಪ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಅದು ಕರೆಕ್ಟ್ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾರು ಸಂತ್ರಸ್ತರ ತಾಯಿ ಅವತ್ತು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಬಂಧನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾಗ್ಲೂ ಕೂಡ ಸರ್ಕಾರ, ಇವತ್ತಿನ ಸರ್ಕಾರ ಅವ್ರು ಬಂಧನ ಮಾಡೋದ್ರಲ್ಲೂ ಕೂಡ ಮೀನಾಮೇಷ ಎಣಿಸಿದ್ರು. ಮಾತ್ರ ಅವರಿಗೆ ಎಲ್ಲಾ ರೀತಿಯಲ್ಲೂ ಕಾನೂನು ಇದ್ರಲ್ಲಿ ತಪ್ಪಿಸ್ಕೊಳ್ಳಲಿಕ್ಕೆ ಇವರು ಸಾಕಷ್ಟು ದಾರಿಯನ್ನ ಮಾಡಿಕೊಟ್ರು. ಮತ್ತೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರು ಕೂಡ 6ನೇ ತಾರೀಕು ಅಲ್ಲಿ ನಡೆದಂತ ಮಾರ್ಚ್ 6ನೇ ತಾರೀಕು ಪೊಲೀಸ್ ಕಮಿಷನ್ ಆಫೀಸಲ್ಲಿ ನಡೆದಂತ ಒಂದು ಮಹಿಳಾ ಸಮಾವೇಶದಲ್ಲಿ ಸಂತ್ರಸ್ತೆ ತಾಯಿ ಮತ್ತು ಮಗಳು ಇಬ್ರು ಕೂಡ ಭಾಗವಹಿಸಿ ಬೇರೆ ವಿಚಾರದ ಹಿಂದೆ ಆಗಿದ್ದಂತ ಫೋಕ್ಸೋ ಕೇಸಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಹತ್ರ. ತುಂಬಾ ಚೆನ್ನಾಗಿದ್ದಾಳೆ. ಆದ್ರೆ ಮೇ 14ಕ್ಕೆ ಅವ್ರದ್ದು ಕೇಸ್ ಯಾವಾಗ ಇದಾಯ್ತು FIR ಅಂದ ಕೂಡ್ಲೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಆಕೆ ತಲೆ ಕೆಟ್ಟಿದೆ ಅಂತ. ಒಂದು ವಾರದ ಅಂತರದಲ್ಲೇನೆ ಆ ಹೆಣ್ಮಗಳನ್ನ ತಲೆ ಕೆಟ್ಟಿದೆ ಅಂತ ಹೇಳಿ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶಗಳಿದ್ದಾಗ್ಲೂ ಕೂಡ ಬಚಾವ್ ಆಗ್ಲಿಕ್ಕೆ ಇವರು ತುಂಬಾ ವ್ಯವಸ್ಥಿತವಾಗಿ ಅವ್ರನ್ನ ಬಿಟ್ಕೊಟ್ರು. ಮತ್ತೆ ಸರ್ಕಾರ ಇದ್ರಲ್ಲಿ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಕೈಗೊಂಡ ರೀತಿಯಲ್ಲಿ ಅವತ್ತಿಗೆ SIT ತನಿಖೆಗಳನ್ನ ಮಾಡಿ ಇವತ್ತು ಯಾರೆಲ್ಲ ಸಾಕ್ಷಿದಾರರು ಹೇಳ್ತಾರೆ ಆ ರೀತಿಯಾಗಿ ಸಾಕ್ಷಿದಾರರಿಗೆ ರಕ್ಷಣೆ ಕೊಡುವಂತದ್ದು ಇವೆಲ್ಲವೂ ಆ ಕೇಸಲ್ಲಿ ಏನಾಗಿದೆ ಅದು ಇಲ್ಲೇ ಆಗ್ಲಿಲ್ಲ. ಸಂತ್ರಸ್ತರ ತಾಯಿ ದೂರು ಕೊಟ್ಟಂತವಳು ತಲೆ ಮರೆಸ್ಕೊಂಡು ಇವತ್ತು ಕದ್ದು ಮುಚ್ಚಿ ಸ್ಟೇಷನ್ಗಳಿಗೆ ಮತ್ತು ಸಂಘಟನೆಗಳನ್ನ ಅಪ್ರೋಚ್ ಮಾಡ್ತಿದ್ರು ಅನ್ನೋದ್ ಬಿಟ್ರೆ, ಯಾಕೆ ಆಕೆಗೆ ಪ್ರಾಣದ ಭಯ ಇತ್ತು, ಆಕೆನ ಫಾಲೋ ಅಪ್ ಮಾಡ್ತಿದ್ರು. ಇವೆಲ್ಲವನ್ನೂ ಕೂಡ ಆಕೆ ಪಾಪ ಕೊನೆ ಗಳಿಗೆಯಲ್ಲಿ ನಮ್ಮ ಹತ್ರ ಶೇರ್ ಮಾಡಿದ್ಲು. ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಶೇರ್ ಮಾಡ್ಲಿಲ್ಲ ಅಂತ ಕೇಳುವಾಗ ನನ್ ಪ್ರಾಣದ ಭಯ ಇತ್ತು ಅಂತ ಹೇಳಿ, ಕೊನೆಗೆ ಅಲ್ಲಿ ಕೇಸಲ್ಲಿ 161 ಸ್ಟೇಟ್ಮೆಂಟ್ ಮಗಳು ಕೊಡ್ಬೇಕು ಅನ್ನುವಾಗ್ಲೂ ಕೂಡ ನಿಮ್ಗೆ ರಕ್ಷಣೆಯನ್ನ ಕೊಡ್ತೀವಿ ಅಂತೇಳಿ ಅವಳು ಮನೆ ಹತ್ರ ಪೊಲೀಸ್ ಅವ್ರನ್ನ ನೇಮಕವನ್ನ ಮಾಡಿದ್ರು. ಬಟ್ ಆದ್ರೆ ಒಂದು ಹೌಸ್ ಅರೆಸ್ಟ್ ತರ ಆಗಿತ್ತ ಹೆಣ್ಮಗಳಿಗೆ. ರಾತ್ರಿ 1 ಗಂಟೆ 2 ಗಂಟೆಗೂ ಕೂಡ ನನ್ನ ಹತ್ರ ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ರು ಅವ್ರ ತಾಯಿ. ಮೇಡಮ್, ಸುಮ್ನೆ ರಕ್ಷಣೆ ಅಂತ ಹೇಳಿದ್ರೆ ನನ್ಗೆ ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ, ನಾನ್ ಫೋನಲ್ಲಿ ಯಾರ ಹತ್ರ ಬಳಸಂಗಿಲ್ಲ, ಫೋನ್ಗಳು ಕಿತ್ತಿಟ್ಕೊಂಡಿದ್ದಾರೆ, ಎಲ್ಲೂ ಫ್ರೀಯಾಗಿ ಓಡಾಡಂಗಿಲ್ಲ ಅನ್ನುವಂತ ಒಂದು ಸಂತ್ರಸ್ತರಿಗೆ ಇವತ್ತು ತುಂಬಾನೇ ಇದು ಕೊಟ್ರು ಬಿಟ್ರೆ, ಮುಜುಗರ ಮಾಡಿ ಆಕೆ ಎಲ್ಲೂ ಓಡಾಡಕ್ಕೆ ಆಗದೆ ಇರುವಂತ ರೀತಿಯ ವಾತಾವರಣ ಕ್ರಿಯೇಟ್ ಮಾಡಿದ್ರು ಬಿಟ್ರೆ, ಯಡಿಯೂರಪ್ಪ ಅವ್ರನ್ನ ಬಂಧನ ಮಾಡ್ಲಿಕ್ಕೆ ಸಿಕ್ಕಂತ ಅವಕಾಶಗಳೆಲ್ಲವೂ ಕೂಡ ಇವರು ರಾಜ್ಯ ಸರ್ಕಾರ ಅದನ್ನ ನಿರಾಕರಣೆ ಮಾಡಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಅವ್ರ ಬಂಧನದಿಂದ ಬಚಾವ್ ಆಗ್ಲಿಕ್ಕೆ ಸರ್ಕಾರನು ಕೂಡ ಕಾರಣ ಅಂತೇಳಿ ನಾನಂತೂ ನೇರವಾಗಿ ಆರೋಪ ಮಾಡ್ತೀನಿ. ಓಕೆ ಮೇಡಮ್, ಈಗ ಜೊತೆಗೆ ಸಂತ್ರಸ್ತೆಯ ತಾಯಿಯ ಸಾವಿನಲ್ಲೂ ಸಹ ಹಲವಾರು ಅನುಮಾನ ಮತ್ತೆ ಆರೋಪಗಳಿದೆ ಅಂತ ಅನ್ಸುತ್ತೆ. ಹೌದು, ಅವತ್ತು ಕೂಡ ಅವರು ಹಿಂದಿನ ದಿನ ನಮ್ಮೊಟ್ಟಿಗೆ ಮಾತಾಡಿದ್ರು. ನಾನು ಅವಾಗ ಯಾವ ಅಡ್ವೊಕೇಟ್ಗಳು ಕೂಡ ಆ ಕೇಸ್ ತಗೊಳಲ್ಲ ಅಂತ ಹೇಳುವಾಗ ನಾನು ಆಕೆಗೆ ಅವ್ರ ಹತ್ರ ಮಾತಾಡಿ, ನಾನು ಹಲವಾರು ಲಾಯರ್ಗಳ ಹತ್ರ ಮಾತಾಡಿ ಈಕೆಗೆ ಏನ್ ಹೇಳ್ತಿತ್ತು ಅಂದ್ರೆ, ಎಲ್ಲಿ ಹೋದ್ರು ಕೂಡ ಈಕೆ 53 ಕೇಸ್ ಅಂತೇಳಿ ಆ ಹೆಣ್ಮಗಳನ್ನ ಎಲ್ಲರ ಮೇಲೆ ಕೇಸ್ ಕೊಟ್ಟಿದ್ದಾಳೆ ಅಂತೇಳಿ ದಿಕ್ಕು ತಪ್ಪಿಸುವಂತ ಕೆಲ್ಸನ ನಮ್ಮ ಮಾಧ್ಯಮಗಳು ತುಂಬಾನೇ ಫೋಕಸ್ ಮಾಡಿದ್ವು. ಆಕೆ ಅದನ್ನು ಕೂಡ ನೋವಲ್ಲಿ ಹೇಳ್ಕೊಂಡಿದ್ಲು. ಆಕೆ ಹಾಕಿರೋದು ಒಂದು 6 ಕೇಸ್ಗಳು. ಮೊದಲಾದಂತ ಹುಡುಗನ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾಳೆ. ಆಕೆ ದೂರು ಕೊಡಕ್ ಹೋಗುವಾಗ ಅವ್ರ ಹತ್ರ ನಡ್ಕೊಂಡಂತ ರೀತಿಗಳು ಕೆಲವು ಅಧಿಕಾರಿಗಳಾಗ್ಬೋದು, ಕೆಲವ್ರು ತಟನಿಂಗ್ ಮಾಡ್ದಂತವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಯಾರು ಕೂಡ ಕುಲಂಕುಷವಾಗಿ ನೋಡ್ಲಕ್ಕಾಗ್ದೆ ಅದ್ರ ಮೇಲೆ 53 ಕೇಸು ಅಂತೇಳಿ ದಿಕ್ ತಪ್ಪಿಸ್ತಾ ಯಾರ ಹತ್ರ ಹೋಗಿ ಕೇಳಿದಾಗ್ಲೂ ಕೂಡ ಯಾವ ಲಾಯರ್ ಕೂಡ ಕೇಸ್ ತಗೊಳ್ತಿರ್ಲಿಲ್ಲ. ಒಂದು ದಿನ ಇಡೀ ದಿನ ನಾನು ನಮ್ಮ ಮೈತ್ರಿ ಅವ್ರ ಹತ್ರ ಒಂದು ದಿನ ಸಮಯವನ್ನ ತಗೊಂಡು ಆಕೆಯನ್ನು ಕರ್ಕೊಂಡು ಹೋಗಿ ಆ ಕೇಸ್ ಫೈಲ್ ಎಲ್ಲ ತಗೊಂಡೋಗಿ ಅವ್ರ ಹತ್ರ ಒಂದಷ್ಟು ಡಿಸ್ಕಷನ್ ಮಾಡಿ ನಂತರದಲ್ಲಿ ಅವ್ರ ಹತ್ರ ಕೇಳಿದ್ವಿ ಈ ಕೇಸ್ ಯಾರಿಗ್ ಕೊಡ್ಬಹುದು ಅಂತ ಹೇಳಿ. ಅವಾಗ ಅವರು ಬಾಲನ್ ಅವ್ರ ಹತ್ರ ಮಾತಾಡೋದು ಸೂಕ್ತ ಅಂತ ಹೇಳಿದ್ರು. ಬಾಲನ್ ಅವ್ರ ಹತ್ರ ನವೀನ್ ಸೂರಂಜೆ ಅವರ ಮೂಲಕ ನಾವು ಮಾತಾಡಿ ಆಕೆ ನಾಳೆ ಹೋಗ್ಬೇಕು ಸೋಮವಾರ ಅಂತ ಹೇಳುವಾಗ
ಬಾಲನ್ ಅವ್ರು ಸೋಮವಾರ ಬರ್ಲಿಕ್ಕೆ ಹೇಳಿ, ನಾನ್ ತಗೊಳ್ತೀನಿ, ಧೈರ್ಯವಾಗಿ ಬನ್ನಿ, ನಾನ್ ಸಹಾಯ ಮಾಡ್ತೀನಿ ಅನ್ನುವಂತ ಆಕೆಗೆ ಒಂದು ಕಾನ್ಫಿಡೆನ್ಸ್ ನ ಕೊಟ್ಟಿದ್ರು. ಆಕೆಗೆ ಎಲ್ಲಿ ಹೋದ್ರು ಕೂಡ ನನ್ ನ್ಯಾಯ ಸಿಗಲ್ಲ ಅನ್ನೋಂತ ಆತಂಕ ತುಂಬಾ ಇತ್ತು. ಮತ್ತೆ ಗಟ್ಟಿ ಹೆಣ್ಮಗಳು, ಏನೇ ಆಗ್ಲಿ ನ್ಯಾಯ ಬೇಕು ಅಂತ ಹೇಳಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದು ನನಗಂತೂ ಕಾಣಿಸ್ಲಿಲ್ಲ. ಆಕೆ ನಮ್ಮ ಒಡನಾಟದಲ್ಲಿ ಇಟ್ಕೊಂಡಿದ್ದು ಕೆಲವಳು ಬರ್ದಂತ ಕಂಪ್ಲೇಂಟ್, ಹನ್ನೊಂದು ಪೇಜ್ ಕಂಪ್ಲೇಂಟು ನನಗೆ ವಾಟ್ಸ್ಆಪ್ ಮಾಡಿರೋದು, ಇವೆಲ್ಲವೂ ಕೆಲವು ಡಾಕ್ಯುಮೆಂಟ್ಸ್ ಇದಾವೆ. ಕೆಲವು ಆಡಿಯೋಗಳು ಕಳಿಸಿದ್ದು ಕೂಡ ಅವಳ ಫೋನು ಫೇಸ್ಬುಕ್ ಯಾವಾಗ ಅದು ಸ್ಟಾಪ್ ಆಯ್ತು ಆ ಟೈಮಲ್ಲಿ ಅದು ಹೋಗಿದೆ. ಆ ರೀತಿಯಾಗಿ ಅವಳು ಫೈಟ್ನ ಮಾಡಿದ್ರು. ಅವಾಗ ಬಾಲನ್ ಅವರು ಕಾನ್ಫಿಡೆನ್ಸ್ ಕೊಟ್ಟ ನಂತರದಲ್ಲಿ ಆಕೆ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅವಳಿಗೆ ಒಂದು ಒತ್ತಡ ಕ್ರಿಯೇಟ್ ಮಾಡ್ತಿದ್ರು, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ರೀತಿಯಲ್ಲಿ ಒತ್ತಡವನ್ನ ಕ್ರಿಯೇಟ್ ಮಾಡ್ತಿದ್ರು. ಅವಳಿಗೆ ಆ ಕಾಯಿಲೆ ಇತ್ತು, ಈ ಕಾಯಿಲೆ. ಯಾರ ಮೂಲಕ ಅಂತಂದ್ರೆ ಈಗ ಒಂದು ಪೊಲೀಸ್ ಅವ್ರ ಮೂಲಕ ಮಾಡ್ತಿದ್ರು, ಮತ್ತೆ ಕೋರ್ಟ್ ಹೇಳ್ತಾ ಇದ್ಲು ನಿಮ್ ಜೊತೆ. ಹಾ, ಪೊಲೀಸ್ ಅವ್ರ ಮೂಲಕ ಅಂತ ಹೇಳುವಾಗ ಒಂಥರ ಮಾನಸಿಕವಾಗಿ ಫೋನ್ ಕಿತ್ತಿಟ್ಕೊಳ್ಳೋದು, ಅವ್ರ ಹತ್ರ ಮಾತಾಡ್ಬಾರ್ದು, ಇವ್ರ ಹತ್ರ ಮಾತಾಡ್ಬಾರ್ದು. ಮನೆಯಲ್ಲಿ ಕೂಡ ಇವರು ತುಂಬಾ ಇನ್ಸ್ಟ್ರಕ್ಷನ್ ಮಾಡುವಾಗ, ಅಲ್ಲ ನಿಮಗ್ ರಕ್ಷಣೆ ಕೊಡಕ್ಕೋಸ್ಕರ ಅಂತ ಹೇಳಿ ಆಕೆಗೆ ಹೇಳೋದು. ಆದ್ರೆ ಅವಳೊಂಥರ ಮಾನಸಿಕವಾಗಿ ಫ್ರೀಯಾಗಿ ನೆಮ್ಮದಿಯಾಗಿ ಊಟ ಕೂಡ ಮಾಡ್ತಿರ್ಲಿಲ್ಲ. ನಾವು ಒಂದಿನ ಶಿವಾಜಿನಗರ ಹೋಟ್ಲಲ್ಲಿ ಕೂತ್ಕೊಂಡಾಗ ನೆಮ್ಮದಿಯಾಗಿ ಇವತ್ತು ಊಟ ತಿಂತಾ ಇದೀನಿ ಅಂತ ಹೇಳದ್ಲಲ್ಲ, ಅದು ತುಂಬಾ ನೋವು ಅನ್ಸುತ್ತೆ. ಆ ರೀತಿಯಾಗಿ ಒತ್ತಡಗಳಿದ್ದು ಅಡ್ವೊಕೇಟ್ಗಳು ಕೋರ್ಟ್ ಹತ್ರ ಹೋಗುವಾಗ ಕೆಲವೊಂದು ಟೀಮು ಆಕೆಯನ್ನ ನೋಡಿ ಒಂಥರ ಅವಳನ್ನ ಹೀಯಾಳಿಸುವಂತ ರೀತಿಯಲ್ಲಾದಾಗ ಅಲ್ಲಿ ಕೂಡ ಆಕೆ ವಿರೋಧಿಸ್ತಾಳೆ. ಯಾಕೆ ನನ್ ನ್ಯಾಯ ಕೇಳ್ಬಾರ್ದ, ಕೋರ್ಟ್ಗೆ ಬರ್ಬಾರ್ದು, ಯಾಕೆ ನನ್ನ ತಟರಿಂಗ್ ಕೊಡ್ತೀರಾ ಅಂತೇಳಿ ಅಲ್ಲೂ ಕೂಡ ಆ ರೀತಿಯಾಗಿ ಇದು ಮಾಡ್ತಾಳೆ. ಬಟ್ ಹಿಂಗೆಲ್ಲವೂ ಇರುವಾಗ ಅವಳಿಗೆ ತುಂಬಾ ಒತ್ತಡವನ್ನ ಕ್ರಿಯೇಟ್ ಮಾಡ್ತಿದ್ರು. ಅಷ್ಟು ಬಿಟ್ರೆ ಅದಕ್ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಆರೋಗ್ಯದಿತ್ತು ಅಂತ ಇರುವಾಗ ಒಂದ್ 5-6 ವರ್ಷ ಆಗಿದೆ ನನ್ನ ಟ್ರೀಟ್ಮೆಂಟ್ ತಗೊಂಡು ಅಂತೇಳಿ, ಆರೋಗ್ಯದ ಸಮಸ್ಯೆ ಅಂತೇಳಿ ಅನ್ಸಿರ್ಲಿಲ್ಲ. ಅವಳು ಬರ್ತೀನಿ ಅಂತ ಹೇಳದಂತ ಹೆಣ್ಮಗಳು ಯಾಕೋ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹಾಸ್ಪಿಟ್ಲಿಗೆ ಹೋದ್ಲು. ಹಾಸ್ಪಿಟ್ಲಿಗೆ ಹೋದಾಗ್ಲೂ ಕೂಡ CC ಕ್ಯಾಮ್ರಾದಲ್ಲಿ ಹೋಗುವಾಗ ಚೆನ್ನಾಗಿ ಹೋಗಿದ್ದಾಳೆ. ಅಲ್ಲಿಯ ಡಾಕ್ಟರ್ಗಳನ್ನ ಕೇಳುವಾಗ ಬಾತ್ರೂಮ್ ಅಲ್ಲಿ ಕುಸ್ತು ಬಿದ್ದೋಗಿದ್ಲು ಅಂತೇಳಿ ಹಿಂಗೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ರು. ಅವತ್ತಿಗೆ ಅವಳ ಮಗಳು ಒಬ್ಬಳನ್ನ ಹೊರತುಪಡಿಸಿದ್ರೆ ಅವಳ ಜೊತೆಗೆ ಯಾರು ಕೂಡ ನಿಂತಿರ್ಲಿಲ್ಲ, ಕುಟುಂಬ ಯಾರು ಕೂಡ ನಿಂತಿರ್ಲಿಲ್ಲ. ಮಗ ಮತ್ತು ತಾಯಿಯ ನಡುವೆಯಲ್ಲೂ ಕೂಡ ಸ್ವಲ್ಪ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಗ ಸ್ವಲ್ಪ ದೂರ ಉಳಿದಿದ್ದ. ಮತ್ತೆ ನಾವು ಕೂಡ ಅವ್ರ ಕುಟುಂಬದವ್ರು ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಡ್ಬೇಕು ತಾಯಿ ಡೆತ್ ಆಗುವಾಗ ಅಂತ ಹೇಳಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇವರೆಲ್ಲರೂ ಕೂಡ ಹೇಳಿದ್ರು. 10 ಗಂಟೆವರೆಗೂ ನಾವು ವೇಟ್ ಮಾಡಿದ್ವಿ. ನಂತರದಲ್ಲಿ ಕೆಲವು ಅಡ್ವೊಕೇಟ್ಸ್ಗಳು ಇವರೆಲ್ಲರೂ ಕೂಡ ನಮ್ಗೆ ಹೇಳಿದ್ರು, ಇಲ್ಲ ಸಂಘಟನೆಯವರು ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿ. ಆ ಸಮಯದಲ್ಲಿ ರಾತ್ರಿ 11 ಗಂಟೆಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಸಂತ್ರಸ್ತರ ತಾಯಿ ಏನಿದ್ಲು ಅವರ ಚಿಕ್ಕಪ್ಪನ ಮಗ ಬಂದ. ಆ ಹುಡುಗನ ಜೊತೆಯಲ್ಲಿ ಹೋಗಿ ರಾತ್ರಿ 11 ಗಂಟೆಗೆ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿ, ಅನುಮಾನಗಳಿದಾವೆ, ಯಾವ್ದೇ ಕಾರಣಕ್ಕೂ ಬಾಡಿಯನ್ನ ಸುಡಬಾರ್ದು, ಹೂತಾಕ್ಬೇಕು, ಇದು ಪರೀಕ್ಷೆ ಮಾಡ್ಬೇಕು ಈಗ ಅಂತ ಹೇಳಿ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಮೇಡಮ್? ಅದು ಆಗಿಲ್ಲ. ಯಾಕೆ ಅಂತಂದ್ರೆ ನಾವು ಅದನ್ನ ದೂರ್ನ ಕೊಟ್ವಿ. ಮತ್ತೆ ಅಲ್ಲಿಯ ಪೊಲೀಸ್ನವರು ಇವರೆಲ್ಲರೂ ಕೂಡ ಏನ್ ಹೇಳಿದ್ರು ಅಂದ್ರೆ, ಕುಟುಂಬಸ್ಥರು ಅವ್ರ ಮಗ ಅಥವಾ ಮಗಳು ಇವ್ರು ಯಾರಾದ್ರೂ ಕೂಡ ಅದ್ರ ಬಗ್ಗೆ ನಮ್ಗೆ ಅನುಮಾನಗಳಿದಾವೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ನಾವ್ ಅದನ್ನ ಇದ್ ಮಾಡ್ತೇವೆ. ಇಲ್ಲ ಅಂತಂದ್ರೆ ಯಾರೋ ಕೊಟ್ಟಾಗ ನಾವ್ ಅದನ್ನ ತಗೊಳಕ್ ಆಗಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಆ ಮಗಳು ನಮ್ಮ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ನಂತರದಲ್ಲಿ ಅದಾಗಿದ್ದು ಒಂದು 4-5 ದಿನದ ನಂತರದಲ್ಲಿ ಮಗ, ನಾವು ಅದು ಕಂಪ್ಲೇಂಟ್ ಕೊಟ್ಟಿದ್ದು ಕೆಲವು ಪತ್ರಿಕೆಗಳಲ್ಲಿ ಬಂದದ್ದನ್ನ ನೋಡಿ ಲಾಸ್ಟಿಗೆ ಮಗನೇ ನಮ್ನ ಅಪ್ರೋಚ್ ಮಾಡಿ ಸಣ್ಣ ಮಿಸ್ಟೇಕ್ ಅಲ್ಲಿ ಅಮ್ಮ ನನ್ನ ನಡುವೆಯಲ್ಲಿ ಮಾತುಕತೆ ನಿಂತಿತ್ತು ಬಿಟ್ರೆ, ನನ್ನ ತಾಯಿ ಇಷ್ಟು ದಿನಗಳ ಕಾಲ ಏನೆಲ್ಲ ಆರೋಪ ಮಾಡಿದ್ರು, ಅವ್ರೇನೆಲ್ಲ ಹಿಂಸೆ ಅನುಭವಿಸಿದ್ರು ಅದು 100ಕ್ಕೆ 100 ಸತ್ಯ, ಅದು ನಾನ್ ಫೈಟ್ ಮಾಡ್ತೀನಿ ಅಂತೇಳಿ ಆಗ ಮಗ ಬಂದು ಬಾಲನವ್ರ ಜೊತೆಯಲ್ಲಿ ನಿರಂತರವಾಗಿ ಆತ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದ. ಓಕೆ ಹಾಗಾಗಿ ಮೇಡಮ್, ಈಗ ರಾಜಲಕ್ಷ್ಮಿ ಮೇಡಮ್, ಈಗ ಒಂದ್ ನಿಮಿಷ ಮೇಡಮ್, ನಾನು ನಿಮ್ದಲ್ಲಿ ಮತ್ತೆ ಮಾತಾಡಿಸ್ತೇನೆ. ರಾಜಲಕ್ಷ್ಮಿ ಮೇಡಮ್, ಈಗ ಸರ್ಕಾರ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾವ ರೀತಿ ಫೈಟ್ ಮಾಡಿತ್ತು, ಕೊನೆಗೆ ಆ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ, ಈಗ್ಲೂ ಸಹ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ. ಈ ಒಂದು ಬದ್ಧತೆ ಅಥವಾ ಆ ಒಂದು ನಿಯತ್ತು ಯಡಿಯೂರಪ್ಪ ಕೇಸಲ್ಲಿ ಕಾಣಿಸ್ತಾ ಇಲ್ಲ ಅಂತ ಒಂದು ಆರೋಪ. ಬಹುಶಃ ಸರ್ಕಾರ ಈಗ ಲಾಸ್ಟ್ ಟೈಮ್ ನವೀನ್ ಸೂರಂಜ್ ಅವರು ಸಹ ಹಾಗೆ ಅಂದ್ರು, ಎಷ್ಟೇ ರಾಜಕೀಯ ಪಕ್ಷಗಳು ಹೊರಗಡೆಯಿಂದ ಎಷ್ಟೇ ಫೈಟ್ ಮಾಡ್ತಾ ಇದ್ರು ಸಹ ಒಳಗಿಂದೊಳಗೆ ಎಲ್ರು ಒಂದೇ ಇರ್ತಾರೆ ಅಂತ ಒಂದ್ ಮಾತನ್ನ ಹೇಳಿದ್ರು. ಆ ಮಾತು ನಿಜವಾಗ್ಲೂ ಸತ್ಯ ಅಂತ ಅನ್ಸತ್ತಲ್ವಾ ಮೇಡಮ್? ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ. ಹೇಳೋದು ಕರೆಕ್ಟ್.
ಬದ್ಧತೆ ಪ್ರಶ್ನೆ ಬಂದಾಗ ಇಲ್ಲಿ 2-3 ಆಂಗಲ್ ನಾವು ನೋಡ್ಬೇಕಾಗ್ತದೆ. ಒಂದ್ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಕೇಸು ಮತ್ತು ಯಡಿಯೂರಪ್ಪ ಅವ್ರ ಕೇಸ್ ಏನದಾವಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫುಟೇಜ್ ಮ್ಯಾಗ್ ನಿಲ್ತಾವ್. ಇಲ್ಲಿ ಒಂದು ಬಹಳ ಸೆನ್ಸಿಟಿವ್. ಈಗ ನಾವೀಗ ಯಡಿಯೂರಪ್ಪ ಕೇಸ್ ಬಂದಾಗ ಪೋಕ್ಸೋ ಅನ್ನೋದು ಒಂದು ಸೆನ್ಸಿಟಿವ್ ಆಕ್ಟ್ ಇದು. ಇದ್ರೊಳಗೆ ಇನ್ವಾಲ್ವ್ ಇರೋರು ಯಾರು ಅಂತಂದ್ರೆ ಒಂದು ಮೈನರ್ ಗರ್ಲ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಏನಿರ್ತದಂದ್ರೆ ಮೈನರ್ ಗರ್ಲ್ ಜೊತೆಗೆ ಸಾಕ್ಷ್ಯಾಧಾರಗಳ ಕೊರತೆ. ಓಕೆ, ಇಲ್ಲಿ ಆ ಹುಡುಗಿಯ ಸ್ಟೇಟ್ಮೆಂಟ್ ಆಮೇಲೆ ಆಕಿನ ತಾಯಿಯ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಮೇಲೆನೆ ಕೇಸ್ ಬಿಲ್ಡ್ ಆಗ್ಬೇಕು. ಇಲ್ಲಿ ಕೆಲವೊಂದ್ಸಲ ಪೋಕ್ಸೋ ಪ್ರಕರಣ ಬಂದಾಗ ಅಲ್ಲಿ ಏನಾದ್ರು ಇದ್ರೊಳಗೆ 2 ತರದ ಒಫೆನ್ಸ್ ಇರ್ತದೆ. ಒಂದು ಪೆನೆಟ್ರೇಟಿವ್ ಅಸಾಲ್ಟ್, ಇನ್ನೊಂದು ಬರೀ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿ. ಪೆನೆಟ್ರೇಟಿವ್ ಅಸಾಲ್ಟ್ ಅಂತ ಬಂದಾಗ ಅಲ್ಲಿ ದೈಹಿಕವಾಗಿ ಏನಾದರೂ ರೇಪ್ ಅಥವಾ ಶಬ್ದ ಯೂಸ್ ಮಾಡಿದ್ರೆ ಅತ್ಯಾಚಾರ ಈ ತರದ್ದು ಘಟನೆ ನಡೆದಿದ್ರೆ, ದೇಹದ ಮೇಲೆ ಗಾಯಗಳಾಗಿದ್ರೆ ಅಥವಾ ದೇಹದೊಳಗೆ ಅದು ಯಾವ್ದು ಡೆಫಿನಿಷನ್ ಒಳಗೆ ಏನೇನ್ ಬರ್ತದಲ್ಲ ಆ ಎಲ್ಲಾ ಕ್ರೈಟೀರಿಯಾಗಳು ಫುಲ್ಫಿಲ್ ಆಗಿದ್ರೆ ಆವಾಗ ಅದನ್ನ ಬೇರೆ ಕೆಟಗರಿ ಒಳಗೆ ನೋಡ್ತಾರೆ. ಆದ್ರೆ ಬರೀ ಸೆಕ್ಷುವಲ್ ಅಸಾಲ್ಟ್ ಅಂತ ಈಗ ಬಂದ್ರೆ ಪೋಕ್ಸೋ ಒಳಗೆ 3 ರಿಂದ 5 ವರ್ಷದ ಶಿಕ್ಷೆ ಅಂತ ಹೇಳ್ತಾರೆ. ಆದ್ರೆ ವಿಕ್ಟಿಮ್ ಸ್ಟೇಟ್ಮೆಂಟ್ ಮತ್ತು ವಿಕ್ಟಿಮ್ ಜೊತೆ ಇರುವಂತಹ ಸ್ಟೇಟ್ಮೆಂಟ್, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರ ಸ್ಟೇಟ್ಮೆಂಟ್ ಮೇಲೆ ಕೇಸ್ ನಿಲ್ಬೇಕಾಗ್ತದೆ. ಇಲ್ಲಿ ಪ್ರಾಬ್ಲಮ್ ಏನ್ ಬಂತು ಅಂತಂದ್ರೆ ಈ ಸ್ಟೇಟ್ಮೆಂಟ್ ಮೊದಲನೇ ಈಗ ಗೌರಮ್ಮ ಅವ್ರು ಹೇಳಿದ್ರಲ್ಲ ಆಕಿನ ಮೇಲೆ ತಾಯಿ ಮೇಲೆ ಯಾವ ರೀತಿ ಅಲಿಗೇಷನ್ ಮಾಡಿದ್ರು ಅಂತಂದ್ರೆ ಆಕಿನ ಕ್ಯಾರೆಕ್ಟರ್ ಅಸಾಸಿನೇಷನ್. ಕ್ಯಾರೆಕ್ಟರ್ ಅಂತಂದ್ರೆ ಆಕಿನ ಕ್ರೆಡಿಬಿಲಿಟಿ, ಆಕಿನ ವಿಶ್ವಾಸಾರ್ಹತೆಯನ್ನೇ ಕ್ವಶನ್ ಮಾಡಿ ಅದ್ ಎಷ್ಟು ನಂಬರ್ ಆಫ್ ಕೇಸಸ್ ಹೇಳಿದ ಕೂಡ್ಲೇನೆ ಮೊದ್ಲಿಗೆ ಫಸ್ಟ್ ಡೇ ಅಂಡ್ ಸೆಕೆಂಡ್ ಡೇ ಏನು ಟಿವಿ ಡಿಸ್ಕಷನ್ಸ್ ಒಳಗೆ ಬಂದದ್ದನ್ನ ನೀವು ನೆನಪು ಮಾಡ್ಕೊಂಡ್ರೆ ಯಾವ ರೀತಿ ಹೇಳಿದ್ರು. ಸೋಷಿಯಲ್ ಸರ್ಕಲ್ ಒಳಗೆ ಹೆಂಗ್ ಬಂತು ಅಂದ್ರೆ ನ್ಯೂಸ್ ಈಕೆಗೆ ಕಂಪ್ಲೇಂಟ್ ಕೊಡುವುದೇ ಒಂದು ಹ್ಯಾಬಿಟ್. ಪ್ರತಿಯೊಬ್ಬರ ಮೇಲೂ ಕಂಪ್ಲೇಂಟ್ ಕೊಡ್ತಾಳೆ. ಈಕೆಗೆ ಇದೇ ಒಂದು ಬಿಸ್ನೆಸ್ ಆಗಿ ಹೋಗಿದೆ ಅನ್ನೋ ತರ ಆಕಿನ ತೋರ್ಸಕ್ ಟ್ರೈ ಮಾಡಿದ್ರು. ನಿಜ ಏನದ ಅನ್ನೋದು ಅದನ್ನ ಯಾರೇ ಅದನ್ನ ಕಂಪ್ಲೇಂಟ್ಗಳು ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಇರೋದು ಒಂದ್ರ ಹಿಂದೆ ಒಂದು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಆಗಿರೋ ಕಂಪ್ಲೇಂಟ್ಗಳು. ಆ ಏನೋ ಒಂದ್ ಜಗಳ ಆಯ್ತು ಅಂತಂದ್ರೆ ಜಸ್ಟ್ ಎಕ್ಸಾಂಪಲ್ ತಗೊಳ್ರಿ, ಯಾರ್ದೋ ಒಂದ್ ಜೋಡಿ ಒಂದ್ ಜಗಳ ಆಗ್ತದೆ. ಆ ಜಗಳಕ್ಕೆ ಸಂಬಂಧಪಟ್ಟಂಗೆ ಅದೇ 2 ವ್ಯಕ್ತಿಗಳು ಒಂದ್ FIR ಕೊಡ್ತಾರೆ. ಯಾವ್ದೋ ಜಾಗದಾಗ ಅವ್ರಿಬ್ರು ಭೇಟಿಯಾದಾಗ 3ನೇ ವ್ಯಕ್ತಿ ಇನ್ವಾಲ್ವ್ ಇರ್ತಾನೆ, ಅವನು ಒಂದ್ ಏಟ್ ಹೊಡಿತಾನೆ, ಅದ್ರ ಮೇಲೆ ಮತ್ತೊಂದು FIR ಆಗ್ತದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಂಬರ್ ಆಫ್ ಇನ್ಸಿಡೆಂಟ್ಗಳು ಬೆಳ್ಕೋತ ಹೋಗಿ ನಂಬರ್ ಆಫ್ ಕಂಪ್ಲೇಂಟ್ಸ್ ಆದ್ರೆ ಅದನ್ನ ಎಲ್ಲಾ ಡಿಫ್ರೆಂಟ್ ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಕ್ ಆಗಂಗಿಲ್ಲ. ಕಂಪ್ಲೇಂಟ್ ಬೇರೆ ಇದ್ರು ಪ್ರಕರಣದ ಮೂಲ ಒಂದೇ ಇರ್ತದೆ. ಇದನ್ನ ಹಾದಿ ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಅದೇ ನೀವು ಪ್ರಜ್ವಲ್ ರೇವಣ್ಣ ಕೇಸಿಗೆ ಬರ್ರಿ, ಅಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ವಿಡಿಯೋಗಳು ಸಿಕ್ಕು. ಆ ಸಾವಿರಾರು ವಿಡಿಯೋದೊಳಗಿರುವಂತವ್ರೆಲ್ಲಾರು ಸಾವಿರಾರು ವಿಕ್ಟಿಮ್ಗಳು ಅಂತ ನಾ ಹೇಳಂಗಿಲ್ಲ. ಯಾಕಂದ್ರೆ ವಿಕ್ಟಿಮ್ಗಳು ಕೆಲವೊಬ್ರು ಅದಾರ, ಅಲ್ಲಿ ಯಾರ ಒಪ್ಪಿಗೆ ಇಲ್ಲದೆ ಯಾರ ಅನುಮತಿ ಇರ್ಲಾರದೆ ಅಲ್ಲಿ ಅವ್ರ ಜೋಡಿ ಅನ್ಯಾಯ ಆಯ್ತು, ಅವ್ರ ವಿಕ್ಟಿಮ್ಗಳು. ಯಾರ ಅನುಮತಿ ಇರ್ಲಾರ್ದೆ ವಿಡಿಯೋಗ್ರಫಿ ಆಯ್ತು, ಅವ್ರ ವಿಕ್ಟಿಮ್ಗಳು. ಅಷ್ಟ್ರೊಳಗುನು ಉಳಿದವ್ರು ಕೆಲವೊಬ್ರು ತಾವೇ ತಮ್ಮ ಇಚ್ಛೆಯಿಂದ ಮುಂದೆ ಬಂದವ್ರು ಅದಾರ, ಅವ್ರ ವಿಕ್ಟಿಮ್ಗಳು ಅಲ್ಲ. ಅದ್ರೊಳಗು 2ನೇ ತರದ ಇನ್ನೂ ಒಂದು ಕ್ಯಾಟಗರಿ ಆಫ್ ವಿಕ್ಟಿಮ್ಸ್ ಅದ. ಅವ್ರಿಗೆ ಇಚ್ಛೆ ಇರ್ಲಿಕ್ಕಿಲ್ಲ, ಆದ್ರೆ ಯಾವ್ದೋ ಬೆನಿಫಿಟ್ ಸಲುವಾಗಿ ಆ ಕೆಲಸ ಮಾಡಿದವರು ಇರ್ತಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಕ್ ಮುಂದೆ ಬಂದಿಲ್ಲ. ಇನ್ನು ಕೆಲವೊಬ್ರು ಹೆಣ್ಮಕ್ಳನ್ನ ಅವ್ರ ಮನೆಯ ಗಂಡಸರೇ, ಗಂಡ ಆಗ್ಲಿ ತಂದೆ ಆಗ್ಲಿ ಅಣ್ಣ ಆಗ್ಲಿ, ಅವರೇ ತಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ತಮ್ಮ ಕೆಲ್ಸಕ್ಕೆ ತಮ್ಮ ಮನೆಯ ಹೆಣ್ಮಕ್ಳನ್ನ ಬಳಸ್ಕೊಂಡಂತಹ ಎಕ್ಸಾಂಪಲ್ಗಳು ಅದಾವು. ಇವು ಎಲ್ಲಾ ತರಹದ ವಿಕ್ಟಿಮ್ಸ್ ಗಳದ್ದು ಒಂದು ಡಿಫ್ರೆಂಟ್ ಕ್ಯಾಟಗರಿ ಅದ ಅಲ್ಲಿ. ಅದ್ರೊಳಗು ಬರೇ ವಿಡಿಯೋ ಇದ್ರೂ ಸಹಿತ ಅಲ್ಲಿ ಸಿಕ್ಕಾಪಟ್ಟೆ ಸೈಂಟಿಫಿಕ್ ರಿಸರ್ಚ್ ಅಥವಾ FSL ಮತ್ತು ಟೆಕ್ನಾಲಜಿ ಈ 2 ಬಳಕೆ ಆಯ್ತು. ಅಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಂಡು ಹೋಗಕ್ ಚಾನ್ಸೇ ಇರ್ಲಾರ್ದಷ್ಟು ದೊಡ್ಡ. ಆದ್ರೆ ಮೇಡಮ್ ಇಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲೂ ಸಹ ಅವ್ರ ತಾಯಿ ಏನ ಒಂದು ವಿಡಿಯೋ ಇತ್ತಲ್ವಾ, ವಿಡಿಯೋದಲ್ಲಿ ಧ್ವನಿ ಸ್ಯಾಂಪಲ್ ಇಬ್ರದ್ದು ಮ್ಯಾಚ್ ಆಗಿದೆ ಅಂತ ಆಗಿದೆ ಅಲ್ವಾ? ಹೌದು, ಅಲ್ಲ ಆಯ್ತು, ಅಲ್ಲಿ ಬರ್ತದ. ಈಗ ಒಂದ್ ಕೇಸ್ ಒಳಗೆ ಜೀವಾವಧಿ ಆಯ್ತು, ಇನ್ನು 3 ಕೇಸ್ ಪೆಂಡಿಂಗ್ ಅದಾವು. ಆ 3 ಕೇಸಿಂದು ವಿಚಾರಣೆ ನಡೆದದ. ಈಗ ನೀವ್ ಹೇಳಿರೋ ಪ್ರಕಾರನೇ ಎಷ್ಟೆಲ್ಲಾ ಮ್ಯಾಚ್ ಮಾಡ್ಯಾರ ಅಂತಂದ್ರೆ ನಮ್ಮ ರಾಜ್ಯದೊಳಗೆ ಅಥವಾ ದೇಶದೊಳಗೆ ಬೆಳೆದೈತಿ ಸೈಂಟಿಫಿಕ್ ರಿಸರ್ಚ್ ಅನ್ನೋದು, ಆದ್ರೆ ಯೂಸ್ ಯಾರು ಮಾಡೋದಿಲ್ಲ. ನಮ್ಮ ರಾಜ್ಯದೊಳಗೆ ಹೆಂಗಾಯ್ತು ಅಂದ್ರೆ ಈ ಕೇಸ್ ಒಳಗೆ ಎಲ್ಲಾ ತರಹದ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಇನ್ವೆಸ್ಟಿಗೇಷನ್ ಮಾಡ್ಯೂಲ್ಸ್ ಒಳಗೆ ಏನದಲ್ಲ ಎಲ್ಲಾನು ಬಳಕೆ ಮಾಡಿದ್ರು, ಪೊಲೀಸರಾಗ್ಲಿ ಪ್ರಾಸಿಕ್ಯೂಷನ್ ಆಗ್ಲಿ.
ಅಲ್ಲಿ ಬಿಯಾಂಡ್ ರೀಸನೇಬಲ್ ಡೌಟ್ ಅನ್ನುವಂತ ಒಂದು ಕ್ಯಾಟಗರಿ ಒಳಗೆ ಈ ಕೇಸ್ ನಿಂತ್ಕೋತದೆ. ಅಲ್ಲಿ ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಈ ಮ್ಯಾಗ್ನಿಟ್ಯೂಡ್, ಈ ಏನಂತಾರಲ್ಲ, ಈ ಒಂದು ದೊಡ್ಡ ಮಟ್ಟದ ಕ್ರೈಮ್ ಏನ್ ನಡೆದಿತ್ತು, ಸಾವಿರಾರು ಹೆಣ್ಮಕ್ಳು, ಇದು ಇಡೀ ದೇಶದೊಳಗೆ ಒಂದು ಬುದ್ಧಿವಂತರು, ಪ್ರಜ್ಞಾವಂತರು ಯಾರೇ ಆಗ್ಲಿ ನೋಡಿದವರಿಗೆಲ್ಲ ಹೇಸಿಗೆ ಬರುವಂಗ ಅನ್ಸ್ಬಿಟ್ಟಿತ್ತು. ಯಾಂತ ಒಬ್ಬ ಸಂಸದ ಆಗಿ ಈ ಮಟ್ಟಕ್ಕೆ ಮಾಡ್ತಾನ, ಇದನ್ನ ಹೆಂಗ ಚಾಲೆಂಜ್ ಮಾಡ್ಲಾರ್ದೆ ಬಿಟ್ರು. ಇಲ್ಲಿ ಸರ್ಕಾರಕ್ಕೂ ತನ್ನ ಒಂದು ಮರ್ಯಾದೆ ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಇತ್ತು. ಇಲ್ಲಿ ಇಂತಹ ಸಾಕ್ಷ್ಯಾಧಾರಗಳು ಇದ್ದೂ ಸಹಿತ ಸರ್ಕಾರ ಆಗ್ಲಿ, ಪ್ರಾಸಿಕ್ಯೂಷನ್ ಆಗ್ಲಿ ಇದ್ರೊಳಗೆ ಏನಾದ್ರು ಲೀನಿಯನ್ಸ್ ಅಥವಾ ಒಂದು ಕೆಲವೊಂದು ಆಗಿ ಹೋಗಾಕ್ ಬಿಟ್ಟಿದ್ರೆ ಕ್ರೆಡಿಬಿಲಿಟಿ, ನಂಬಿಕೆ ಅನ್ನೋದು ಕಂಪ್ಲೀಟ್ ಆಗಿ ಜುಡಿಷಿಯಲ್ ಸಿಸ್ಟಮು ಕಳ್ಕೊತಿತ್ತು. ಎಲ್ಲಿ ಎಲ್ಲಾ ಸಿಕ್ಕಾಪಟ್ಟೆ ಅವೈಲೇಬಲ್ ಇದ್ದದ್ದಕ್ಕೆ ಅಲ್ಲಿ ತಪ್ಪಿಸ್ಕೊಂಡು ಹೋಗಕ್ ಆಗ್ಲಿಲ್ಲ. ಸೆಕೆಂಡ್ ಕ್ಯಾಟಗರಿ ಈಗ ಯಡಿಯೂರಪ್ಪಗೆ ಬಂದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಐತಿ. ಯಾರು ಸಾಕ್ಷಿ ಕೊಟ್ರು ಅವ್ರ ನಂಬಿಕೆಯನ್ನೇ ಕ್ವಶನ್ ಮಾಡುವಂತ ಒಂದು ಸೀನ್ ಕ್ರಿಯೇಟ್ ಮಾಡಿಟ್ಟಾರೆ. ಅದು ಅಲ್ಲದೆ ಹಿಂಗಿರುವಾಗ ಎಲ್ಲಾ ರಾಜಕಾರಣಿಗಳು ಒಳಗಿಂದೊಳಗೆ ಒಂದೇ ಅನ್ನುವಂತ ಮಾತನ್ನ ಎಲ್ಲ ಬಹಳ ಮಂದಿ ಮಾತಾಡ್ತಾರೆ. ಇವತ್ತು ನೀ ನನಗ್ ರಕ್ಷಣೆ ಕೊಟ್ರೆ ನಾಳೆ ನಾ ಅಧಿಕಾರಕ್ಕೆ ಬಂದಾಗ ನಿನಗ್ ರಕ್ಷಣೆ ಕೊಡ್ತೀನಿ, ನಿನ್ ಸಿಡಿ ನನ್ ಕಡೆ ಐತಿ, ನನ್ನ ಸಿಡಿ ನಿನ್ ಕಡೆ ಐತಿ. ಈ ಸಿಡಿ ವ್ಯವಹಾರಗಳ ಬಗ್ಗೆ ನೀವು ಎಲ್ಲ ನೋಡಿರ್ತೀರಿ. ಇವೆಲ್ಲ ಸಿಕ್ಕಾಬಿಟ್ಟೆ ನಡೆದು ಹೋಗ್ಬಿಡ್ತಾವ. ಈ ಸಿಡಿ ಇಂಥ ಒಂದು ಲೆವೆಲ್ದೊಳಗೆ ನಾವು ನಮ್ಮ ಪಾಲಿಟಿಷಿಯನ್ಗಳು ಆಕ್ಟ್ ಮಾಡೋದು ನೋಡಿದ್ರೆ ಭಾರಿ ಅಸಹ್ಯ ಅನಿಸ್ತದೆ. ಇಂಥ ಒಂದು ಸೀನ್ ಒಳಗೆ ನಾವು ಜುಡಿಷಿಯರಿ ಒಳಗೆ ಯಾವ ರೀತಿ ಈ ಕೇಸ್ ನಿಲ್ತದೆ, ಗೆದ್ದು ಬರ್ತದೆ, ದಟ್ ಇಸ್ ಸೆಕೆಂಡರಿ. ಈಗ ಬೇಸಿಕ್ ಒಳಗೆ ಈ ತರ ಆಗಿರೋದ್ರಿಂದ, ಪ್ಲಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ ದೇಶದೊಳಗೆ ಏನು ಅಂತಂದ್ರೆ ವಯಸ್ಸಿಗೆ ಒಂದು ದೊಡ್ಡ ಒಂದು ಮರ್ಯಾದೆ ಕೊಡ್ತಾರೆ. ಎಷ್ಟೋ ದೊಡ್ಡ ವಯಸ್ಸಿನವ್ರು ಇದ್ರು, ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಆ ಸೀನಿಯಾರಿಟಿ ಅನ್ನೋದು, ಸೀನಿಯರ್ ಸಿಟಿಸನ್ ಸೀನಿಯಾರಿಟಿ, ಅಷ್ಟು ಒಬ್ಬ ಪ್ರಬುದ್ಧ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅವ್ರಿಗೊಂದು ಲೀನಿಯನ್ಸ್. ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಒಂದ್ಸಲ ಜಡ್ಜ್ ಹೆಂಗ್ ಹೇಳಿದ್ರು, ಅವ್ರು ಯಂಕ ಸೀನಾ ನಾಣಿ ಅಲ್ಲ. ಯಾಕೆ ಯಂಕ ಸೀನಾ ನಾಣಿ ಮನುಷ್ಯರಲ್ಲನ, ಅವರು ಈ ರಾಜ್ಯದ ಪ್ರಜೆಗಳಲ್ಲನ, ದೇಶದ ಪ್ರಜೆಗಳಲ್ಲನ. ಯಾರೇ ಒಬ್ಬ ಯಂಕ ಸೀನಾ ನಾಣಿ ಇಂಥ ಅಪರಾಧ ಮಾಡಿ ಇಂಥದ್ದೇ ಒಂದು ಟೈಮ್ ಒಳಗೆ ಸಿಕ್ಕಿ ಬಿಟ್ಟಿದ್ರೆ ಹೈಕೋರ್ಟ್ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗ್ಲಿ ಈ ರೀತಿ ಸುಮ್ಮನೆ ಬಿಡ್ತಿತ್ತ? ಈ ಪ್ರಶ್ನೆ ಜನರ ತಲೆಯೊಳಗೆ ಬಂದೇ ಬರ್ತದಲ್ಲ. ನಾವಾದ್ರೆ ಸಾಮಾನ್ಯ ಮನುಷ್ಯರು, ಈ ಯಡಿಯೂರಪ್ಪ ಅವರಾದ್ರೆ ಸ್ಪೆಷಲ್, ಈ ತರದ ಪ್ರಶ್ನೆ ಜನರೊಳಗೆ ಬಂದೇ ಬರ್ತದೆ. ಕೋರ್ಟ್ ಇಂಥ ಒಂದು ಹೇಳಿಕೆ ಕೊಡೋದನ್ನ ಮೊದಲು ಸ್ಟಾಪ್ ಮಾಡ್ಬೇಕು. ಪ್ರತಿಯೊಬ್ರು ಕಾನೂನಿನ ಎದುರಿಗೆ ಸಮಾನರು. ಸಂವಿಧಾನ ನಮಗೆ ಈ ಈಕ್ವಾಲಿಟಿ ಕೊಟ್ಟದೆ, ಕಾನೂನಿನ ಎದುರಿಗೆ ಈಕ್ವಾಲಿಟಿ ಕೊಟ್ಟದೆ. ಇದನ್ನ ತಿಳ್ಕೊಂಡು ಸ್ವಲ್ಪ ಸೆನ್ಸಿಟಿವ್ ಆಗಿ ಪೊಲೀಸ್ ಇಲಾಖೆ ಆಗ್ಲಿ, ನ್ಯಾಯಾಂಗ ಇಲಾಖೆ ಆಗ್ಲಿ ವರ್ತಿಸೋದನ್ನ ಕಲಿಬೇಕು. ಆವಾಗ ನಮ್ ತಲೆಯೊಳಗೆ ಇಂಥ ಅವ್ರಿಗೆ ಬೇರೆ ನೋಡಿದ್ರು, ಇವ್ರಿಗೆ ಬೇರೆ ನೋಡಿದ್ರು, ಆ ಕೇಸನ್ನ ಬೇರೆ ಟ್ರೀಟ್ ಮಾಡಿದ್ರು, ಇದನ್ನ ಮಾಡಿದ್ರು ಅನ್ನುವಂತ ಕೆಲವೊಂದು ಕಂಪ್ಲೇಂಟ್ಗಳನ್ನ ನಾವು ಕಡಿಮೆ ಮಾಡಕ್ ಶುರು ಮಾಡ್ತೀವಿ. ಅಲ್ಲಿ ತನಾನು ಈ ಜನರ ತಲೆಯೊಳಗೆ ಈ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಇಶ್ಯೂ ನನಗೆ ನೆನಪಾಯ್ತು. ಈಗ ಈ ಸಿಡಿ ಯಾರ್ದೋ ಒಬ್ಬ ವ್ಯಕ್ತಿದ ಅದೇ ಅಂತ ಗೊತ್ತಿಲ್ಲ, ಜನರಿಗೆ ಗೊತ್ತಾಗೋಕ್ಕಿಂತ ಮೊದ್ಲೇನೆ ಆ ವ್ಯಕ್ತಿ ಕೋರ್ಟ್ ಹೋಗಿ ಸ್ಟೇ ತಂದಿರುವಂತ ಉದಾಹರಣೆಗಳು ಸಹ ನಮ್ ಕಣ್ ಮುಂದುಂಟು. ಅಲ್ಲ, ಈಗ 2 ಕ್ಯಾಟಗರಿ ಅದ ಪವಿತ್ರ. ಇಬ್ಬರು ಮೆಚೂರ್ ವ್ಯಕ್ತಿಗಳು ಅಥವಾ ಮೇಜರ್ ವ್ಯಕ್ತಿಗಳು ತಮ್ಮ ಇಚ್ಛೆಯಿಂದ ತಾವಾಗೆ ಪಾಲ್ಗೊಂಡು ಮಾಡುವಂತ ಯಾವುದೇ ಕ್ರಿಯೆ ಇರ್ಲಿ, ಅದು ಲೈಂಗಿಕನೇ ಇರ್ಲಿ, ಬೇರೆ ಯಾವುದೇ ಕ್ರಿಯೆ ಇರ್ಲಿ, ಅದು ಅವ್ರ ಪರ್ಸನಲ್ ಮ್ಯಾಟರ್. ಆ ಪರ್ಸನಲ್ ಮ್ಯಾಟರ್ ಅನ್ನ ನೀವು ಪಬ್ಲಿಕ್ ಆಗಿ ತಗೊಂಡು ಬರಕ್ಕೆ ನಿಮಗ್ ಹಕ್ಕಿಲ್ಲ ಅಂತ ಅನ್ನೋದು ರೈಟ್ ಟು ಪ್ರೈವಸಿ ಕೆಳಗ್ ಬರ್ತದೆ. ಅದನ್ನು ಒಪ್ಕೊಳ್ಳೋಣ. ಆದ್ರೆ ಆ ಇಬ್ಬರು ಮೆಚೂರ್ ಅಥವಾ ಮೇಜರ್ ವ್ಯಕ್ತಿಗಳೊಳಗೆ ಒಬ್ರು ಯಾರಾದ್ರೂ ಅನುಮತಿ ಇರ್ಲಾರ್ದೆ ಆ ಕ್ರಿಯೆ ನಡೆದಿದ್ರೆ ಅದು ಕ್ರೈಮ್ ಆಗ್ತದೆ. ಓಕೆ, ಈಗ ಸಿಡಿ ಒಳಗೆ ರಾಜಕಾರಣಿಗಳದ್ದು ಏನಾಗ್ತದೆ, ಈ ಹನಿ ಟ್ರ್ಯಾಪ್ ಅನ್ನೋದು ಬಹಳ ಕಾಮನ್. ಇದನ್ನ ಮಾಡಿ ಮಾಡಿ ಪ್ರತಿಯೊಬ್ಬರದ್ದು ಜುಟ್ಟು ತಾವು ಕೈಯೊಳಗೆ ಇಟ್ಕೊಂಡು ರಾಜಕೀಯ ಮಾಡುವಂತ ಒಂದು ಕೆಟ್ಟ ಕೆಲಸ ಸಂಸ್ಕೃತಿ ಈಗ ನಡೆದಿದೆ. ಈಗ ಯಾವುದೇ ಇಬ್ರು ವ್ಯಕ್ತಿ ಇರ್ಲಿ, ಅವರು ಮದ್ವೆ ಆದವ್ರದಾರೋ ಏನದಾರೋ, ಈಗ ಅಡಲ್ಟ್ರಿ ಅನ್ನೋದು ಡಿಕ್ರಿಮಿನಲೈಸ್ ಆಗಿದ್ದರಿಂದ ಅನೈತಿಕ ಸಂಬಂಧ ಅನ್ನೋದಕ್ಕೂ ಯಾವ ವ್ಯಕ್ತಿ, ಯಾವ ಗಂಡೆ ಇರ್ಲಿ ಹೆಣ್ಣೆ ಇರ್ಲಿ, ಅವರ ಸ್ಪೌಸ್ಗಳು ಕಂಪ್ಲೇಂಟ್ ಮಾಡ್ಲಾರ್ದೆ ಅದು ಕ್ರೈಮ್ ಅಂತೂ ಅಲ್ಲ. ಅದ್ರ ಮೇಲೆ ಅವ್ರು ಡಿವೋರ್ಸ್ ಹೋಗ್ಬೋದು, ಬೇರೆ ರೀತಿ ರಿಲೀಫ್ ಹೋಗ್ಬಹುದು. ಅಲ್ಲಿ ಸಿಡಿಗೆ ನನ್ ಮೇಲೆ ಈ ತರ ಸಿಡಿ ಐತಿ ಅಂತ ಅನಿಸ್ತದೆ, ಅದನ್ನ ಯಾರಾದ್ರೂ ರಿಲೀಸ್ ಮಾಡ್ಬೋದು. ಸ್ಟೇ ಕೊಡಿ ಅಂತ ಕೇಳಿದ್ರೆ ಅದು ಬೇರೆ ರೀತಿ, ಕೋರ್ಟು ಅವ್ರಿಗೆ ಕೊಡ್ತದೆ, ಅವ್ರ ಖಾಸಗಿತನನ ರಕ್ಷಣೆ ಮಾಡ್ತದೆ. ಆದ್ರೆ ಒಂದೇ ಏನ್ ನೋಡ್ಬೇಕು ಕೋರ್ಟ್ ಅಂದ್ರೆ, ಆ ಇಬ್ರು ವ್ಯಕ್ತಿ ಒಳಗೆ ಇನ್ವಾಲ್ವ್ ಇರೋದ್ರೊಳಗೆ ಒಬ್ರು ಯಾರಾದ್ರೂ ವಿಕ್ಟಿಮ್ ಅದಾರ ಅದನ್ನ ತಿಳ್ಕೊಂಡು ಮುಂದುವರಿಬೇಕು.
ಅಕಸ್ಮಾತ್ ಅದು ಓಕೆ ಗೌರಮ್ಮ ಮೇಡಮ್ ಬಿಟ್ಟಿದ್ದಿಲ್ಲ ಈಗ ಅಂದ್ರೆ ಅದೇ ಮುರುಘಶ್ರೀ ಪ್ರಕರಣದಲ್ಲಿ ಓಕೆ ಮೇಡಮ್ ಓಕೆ ಗೌರಮ್ಮ ಮೇಡಮ್ ಈಗ ಮುರುಘಶ್ರೀ ಪ್ರಕರಣದಲ್ಲಿ ನ್ಯಾಯಾಲಯ ಹೇಳತ್ತೆ ಇಲ್ಲಿ ಷಡ್ಯಂತ್ರ ಇದೆ ಅಂತ. ನ್ಯಾಯಾಲಯವೇ ಷಡ್ಯಂತ್ರ ಅನ್ನೋ ಒಂದು ಪದವನ್ನ ಬಳಸದೆ ಇದು ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡತ್ತೆ? ಅದೇನೆ ಈಗ ನಮ್ಗೆ ಇಲ್ಲಿ ಒಂದು ಆಘಾತ ಆಗೋದು. ಯಾಕೆಂದ್ರೆ ನ್ಯಾಯಾಲಯಗಳು ಫೋಕ್ಸೋ ಪ್ರಕರಣಗಳಾಗ್ಲಿ ಯಾವ್ದಾರ ಬಲ್ಲಾಢ್ಯ ವ್ಯಕ್ತಿಗಳು ಯಾರೇ ಆದಾಗ್ಲೂ ಕೂಡ ಆ ನ್ಯಾಯವನ್ನ ಎತ್ತಿ ಹಿಡಿದಿದ್ರೆ ಇವತ್ತು ಸಾಕಷ್ಟು ಪೋಕ್ಸೋ ಘಟನೆಗಳನ್ನ ಇವತ್ತು ತಡಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ ಯಡಿಯೂರಪ್ಪನವರ ಕೋರ್ಟ್ ಇದ್ರಲ್ಲೂ ಕೂಡ ಈಗ ರಾಜಲಕ್ಷ್ಮಿ ಅವ್ರು ಹೇಳ್ದಂಗೆ ಕೃಷ್ಣಾ ದೀಕ್ಷಿತ್ ಅವ್ರ ನ್ಯಾಯಮೂರ್ತಿ ಅವರು ಅಲ್ವಾ, ಬೆಂಕಾಸಿನ ನಾಣ್ಯ ಅಂತ ಹೇಳಿ ಅದಕ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿನೇ ನೀವು ಎಂಕ್ವೈರಿ ಮಾಡ್ಬೇಕಾಗಿಲ್ಲ ಆಯ್ತಾ ಅಂತೇಳಿ ಅವ್ರಿಗೆ ತಡೆಯಾಜ್ಞೆಯನ್ನ ಕೂಡ ಅರೆಸ್ಟ್ ಮಾಡಕ್ ಆಗದೆ ಇರೋ ರೀತಿಯಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಾಗ್ಲೇನೆ ಸಾಕಷ್ಟು ಜನಕ್ಕೆ ಇವತ್ತು ನ್ಯಾಯಾಲಯದ ಮೇಲೆ ನಂಬಿಕೆಗಳನ್ನ ಕಳ್ಕೊಂಡ್ವಿ. ತುಂಬಾ ಜನ ಹೆಣ್ಮಕ್ಳಿಗೆ ಅದ್ರ ಮೇಲೆ ಗೌರವ ಅಂತೂ ಇದೆ. ಯಾಕಂದ್ರೆ ಒಂದು ಒಳ್ಳೆ ಅಲ್ಲಿ ಒಂದು ನ್ಯಾಯ ಸಿಗುವಾಗ ನಮ್ಗೆ ಕೋರ್ಟ್ಗಳ ಮೇಲೆ ಒಂದು ಗೌರವ ಬರ್ತದೆ, ನಂಬಿಕೆನೂ ಬರ್ತದೆ. ಬಟ್ ಇವತ್ತಿಲ್ಲಿ ಒಂದು ಫೋಕ್ಸೋ ಪ್ರಕರಣ, ಒಬ್ಬ ಹೆಣ್ಮಗಳು ಯಾವ ರೀತಿಯಾಗಿ ಆತರ ಸುಳ್ಳು ಹೇಳ್ಕೊಂಡು ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇಲೆ, ಅದು ಒಂದು ಸಣ್ಣ ಹೆಣ್ಮಗಳು ಆಯ್ತಾ, ಅದು ಹೇಳ್ಕೊಂಡಿರ್ಮೇಲೆ ಹೋಗ್ತದ ಅಂತ ಹೇಳಿ ಯೋಚನೆ ಮಾಡುವಂತ ಇದು ಇರ್ಬೇಕಾಗಿತ್ತು. ಇಲ್ಲಿ ಹೈಕೋರ್ಟ್ ಮೊನ್ನೆ ಹೇಳಿದೆ 161 ಸ್ಟೇಟ್ಮೆಂಟ್, ಹೆಣ್ಮಗಳ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಾವು ಇದು ಆಕ್ಷನ್ ಮಾಡ್ಬೋದು ಅಂತ ಹೇಳಿದೆ. ಹಂಗಾಗಿ ಕರ್ನಾಟಕ ರಾಜ್ಯದೊಳಗೆ ಏನೋ ಒಂದು ಈ ತರ ಆಗುತ್ತೆ ಅನ್ನುವಾಗ ಇವರು ಸುಪ್ರೀಂ ಕೋರ್ಟ್ಗೆ ಓಡೋಗಿದ್ದಾರೆ. ಮತ್ತ ವಿಡಿಯೋಗಳು ಹರಿದಾಡ್ತಿದಾವೆ. ಆ ಹೆಣ್ಮಗಳು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಒಳಗಡೆ ನೀನ್ ಏನ್ ಮಾಡ್ದಿ ಅಪ್ಪಾಜಿ ಅಂತ ಕೇಳುವಾಗ ಆತ ಹೇಳ್ತಾನೆ ಸ್ಟ್ರಾಂಗ್ ಆಗಿದ್ದಾಳ ಇಲ್ವಾ ಅಂತ ನೋಡ್ಲಿಕ್ಕೆ ನಾನು ಚೆಕಪ್ ಮಾಡಕ್ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ. ಈ ತರದವೆಲ್ಲವು ಕೆಲವೆಲ್ಲ ಹೇಳಿಕೆಗಳು, ಆ ಹೆಣ್ಮಕ್ಳು ಹೇಳಿಕೆ ಕೊಟ್ಟಿರುವಂತ ಇವೆಲ್ಲವನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಎಲ್ಲದಕ್ಕೂ ತಡೆಯಾಜ್ಞೆ ಅಂತೇಳಿ ಕೊಟ್ರೆ ಬಲ್ಯಾಡ್ರು ಕೂಡ ಇದ್ರಲ್ಲಂಗೆ ಮುರುಘಾ ಮಠದ್ದು ಆ ಹೆಣ್ಮಕ್ಳು ಸಣ್ಣ ಮಕ್ಳುಗಳು ಹೇಳಿರೋವೆಲ್ಲ ಸುಳ್ಳಾಗ್ತಾವ. ಅಲ್ಲ ಇವ್ರ ಮೇಲೆ ಷಡ್ಯಂತ್ರ ಮಾಡಿ ಏನ್ ಸಾಧಿಸ್ಬೇಕಾಗಿದೆ? ಯಾಕೆ ಷಡ್ಯಂತ್ರ ಮಾಡ್ಬೇಕು ಇವ್ರ ಮೇಲೆ? ಇವ್ರು ಕರೆಕ್ಟ್ ಆಗಿತ್ತು ಅಂತ ಯಾಕೆ ಬರ್ತದ ಈಚೆಗೆ? ಇಂಥ ಘಟನೆಗಳು ಏನೂ ನಡೀಲಿಲ್ಲ ಅಂತಂದ್ರೆ ಹೆಂಗ್ ಬರ್ತದ ಈಚೆಗಡೆ? ಹಾಗಾಗಿ ಸಾಮಾನ್ಯ ಜನರಿಗೆ ಯಾವ ರೀತಿಯಲ್ಲಿ ಕಾನೂನಿನ ಇದ್ರೊಳಗಡೆ ಅವ್ರಿಗೆ ಶಿಕ್ಷೆ ಆಗ್ತದೋ ಆ ರೀತಿಯಾಗಿ ಇಂಥವ್ರಿಗೆ ಶಿಕ್ಷೆ ಆಗಿದ್ರೆ ಇವತ್ತು ಅವರ ಏನೋ ಸಹಪಾಠಿಗಳೇ ಎಷ್ಟೋ ಜನ ತಾಯಿ ಹತ್ರ ಮಾತಾಡಿದ್ದಾರೆ ಇಲ್ರಿ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿಂದಲೇ ಆ ಹೆಣ್ಮಗಳು ನಾನ್ ಗಲಾಟೆ ಮಾಡ್ತೀನಿ ಅಂತ ಹೇಳುವಾಗ ಒಬ್ಬ ಅಡ್ವೊಕೇಟ್ ಆಕೆಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀನೇನಾದ್ರೂ ಅಲ್ಲಿ ಗಲಾಟೆ ಮಾಡಿದ್ದೆ ಆದ್ರೆ ಬೇರೆ ತರ ಕೇಸ್ನ, ಯಾಕಂದ್ರೆ ಈಗಾಗ್ಲೇ 53 ಕೇಸು ಅಂತ ಹೇಳಿದ್ರು, ಅಲ್ಲಿ ಹೋದ್ಮೇಲೆ ಇನ್ನೊಂದ್ ತರ ಕೇಸ್ ಹಾಕಿ ನಿನ್ನನೇ ಅದಕ್ಕೆ ಫಿಟ್ ಮಾಡ್ತಾರಮ್ಮ, ನೀನ್ ಯಾವ್ದೇ ಕಾರಣಕ್ಕೂ ಮಾತಾಡ್ಬೇಡ, ಫಸ್ಟ್ ಹೊರಗಡೆ ಬರೋದನ್ನ ನೋಡ್ಕೊ ಅಂತ ಹೇಳಿರೋದ್ರಿಂದ ಆ ಹೆಣ್ಮಗಳು ಈಚೆ ಬಂದಿದ್ದಾಳೆ. ಎಲ್ಲಾರ್ಗು ಏನೋ ಅವತ್ ಗಲಾಟೆ ಮಾಡ್ಬೋದಿತ್ತು, ಕಿರ್ಚ್ಬೋದಾಗಿತ್ತು, ಏನೋ ವಾತಾವರಣ ಇದೆಯಾ ವಾತಾವರಣ? ಹೆಣ್ಮಗ್ಳಿಗೆ ನ್ಯಾಯ ಸಿಕ್ತಿತ್ತ? ಯಾಕಂದ್ರೆ ಒಂದು ವಾರದಿಂದೇ ಮಾತಾಡದಂತ ಹೆಣ್ಮಗಳನ್ನೇ ಆಕೆ ತಲೆ ಕೆಟ್ಟಿದ್ದೆ ಅಂತ ಹೇಳ್ದಂತ ಹೋಮ್ ಮಿನಿಸ್ಟ್ರು ಇನ್ ಅಲ್ಲಿ ಕೂಗಾಡಿ ಕಿರ್ಚಾಡಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ನ್ಯಾಯ ಕೊಡ್ಸೋರ್ ಯಾರು? ಅವ್ರ ಮನೆ ಒಳಗಡೆ ಅಲ್ವಾ? ಹಾಗಾಗಿ ಕೋರ್ಟ್ಗಳು ಇವತ್ತು ಸೀರಿಯಸ್ ಆಗಿ ಫೋಕ್ಸೋ ಪ್ರಕರಣಗಳಲ್ಲಿ ಯಾವುದೇ ಬಲ್ಲಾಢ್ಯ ವ್ಯಕ್ತಿಗಳಾದಾಗ್ಲೂ ಕೂಡ ನೋಡ್ರಿ, ಸಾಕ್ಷಿಗಳನ್ನ ಯಾವ್ಯಾವ ರೀತಿಯಾಗಿ ನಾಶ ಮಾಡ್ತಾರೆ, ಸಾಕ್ಷಿಗಳನ್ನ ಯಾವ ರೀತಿ ತಿರುಚ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಕೇಸಲ್ಲೂ ಅಷ್ಟೇ. ಈ ಕೇಸ್ನಲ್ಲೂ ಕೆಲವರು ಸಾಕ್ಷ್ಯಾಧಾರಗಳನ್ನ ಅವ್ರ ತಾಯಿ ಶೇರ್ ಮಾಡ್ಕೊಂಡು ವಿಚಾರಗಳನ್ನ ಹೇಳಕ್ ಹೋದಂತವ್ರಿಗೆ CID ಇದ್ರೊಳಗಡೆ ಎದುರಿಸಿ ಕಳ್ಸಿದ್ದಾರೆ. ನಿಂದ್ ಎಷ್ಟಿದೆ ಅಷ್ಟನ್ನ ನೋಡ್ಕೊಂಡು ನೀನ್ ಊರ್ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮೇಲೂ ಕೇಸ್ ಕಳ್ಬಿಡುತ್ತೆ ಅಂತ ಹೇಳಿ ಎದುರಿಸಿ ಕೆಲವು ಸಾಕ್ಷಿಗಳನ್ನ ಹೋದವರಿಗೆ ಸಾಕ್ಷಿ ಹೇಳಕ್ ಹೋದಂತವ್ರಿಗೆ ಬೆದರಿಕೆ ಹಾಕಿ ಕಳ್ಸಿದ್ದಾರೆ. ಅವ್ರ ಜೊತೆಗೆ ಯಾರು ನಿಲ್ಬಾರ್ದು ಅಂತ ಹೇಳಿ. ಹಾಗಾಗಿನೇ ಆಕೆ ಎಲ್ಲರ ಹತ್ರ ಭಿಕ್ಷೆ ಬೇಡ್ದಂಗ್ ಬೇಡ್ತಿದ್ಲು, ನಂಗೆ ನ್ಯಾಯ ಕೊಡ್ಸಿ ಅಂತ ಹೇಳಿ. 9 ವರ್ಷದ ಹಿಂದೆಗಳಿಂದ ಹೋರಾಟ ಮಾಡಿದ್ ನ್ಯಾಯ ಸಿಕ್ಕಿದಿದ್ರೆ ಈ ಮನುಷ್ಯನ ಹತ್ರ ಯಾಕೆ ಹೋಗ್ತಿದ್ರು? ಏನೋ ನಮ್ಮೂರವ, ನಮ್ಮವ್ರು ನಮ್ಮ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಆಕೆ ಅಲ್ಲಿ ಹೋದ್ರೆ ಅವಳ ಮೇಲೆನೆ ದೌರ್ಜನ್ಯ ಮಾಡಿ ಆ ಮಗು ಅದು ಮಗು ಜೊತೆಗೆ ಅಂತಂದ್ರೆ ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲರಿಗೂ. ಬಿಜೆಪಿ ಅಂತ ಹೇಳ್ಕೊಂಡು ಇವತ್ತು ಯಾವ್ದಾರು ಒಂದು ಕೇಸ್ ಆದಾಗ ಕೆಲವು ಕೇಸ್ಗಳು ಮಾತ್ರ ರೋಡ್ ಅಲ್ಲಿ ಬಿದ್ದು ಹೊರಳಾಡ್ತಾರೆ, ಇಡೀ ದೇಶ ರಂಪ ಮಾಡ್ತಾರಲ್ಲ, ಇವೆಲ್ಲ ಯಾವ್ದಾರ ತಪ್ಪಾಗ್ಲಿ ತಪ್ಪು ತೇಳ್ಬೇಕಿತ್ತಲ್ಲ.
ಯಾರು ಕೂಡ Correct. ಮಾತಾಡಿ, ಎಲ್ರೂ ಷಡ್ಯಂತ್ರ ರಾಜಲಕ್ಷ್ಮಿ ಷಡ್ಯಂತ್ರ. ಮೇಡಮ್, ಈಗ ಕರೆಕ್ಟ್ ಮೇಡಮ್, ನಾನ್ ಮತ್ತೆ ಬರ್ತೀನಿ ಮೇಡಮ್ ನಿಮ್ಮ ಹತ್ರ. ಈಗ ಆಶರಾಮ್ ಬಾಪು ಆಗಿರ್ಬಹುದು, ಆಮೇಲೆ ರಾಮ್ ರಹೀಮ್ ಆಗಿರ್ಬಹುದು, ಈ ಪ್ರಕರಣಗಳು, ಅದರಲ್ಲೂ ರಾಮ್ ರಹೀಮ್ ಅಂತೂ ಪ್ರತಿಯೊಂದು ಎಲೆಕ್ಷನ್ ನಲ್ಲೂ ಪೆರೋಲ್ ಮೇಲೆ ಹೊರಗೆ ಬರ್ತಾರೆ. ಅಂದ್ರೆ ನ್ಯಾಯಾಲಯ ಪೆರೋಲ್ ಅನ್ನ ಯಾವ ಕಾರಣಕ್ಕೆ ನೀಡ್ತದೆ, ಯಾವ ಆಧಾರದಲ್ಲಿ ನೀಡ್ತದೆ, ಅಥವಾ ಅವರನ್ನ ಅಪರಾಧಿ ಅಂತ ಯಾಕೆ ಕನ್ಸಿಡರ್ ಮಾಡ್ಬೇಕು? ಹೊರಗಡೆನೆ ಬಿಟ್ಬಿಡ್ಬೋದಲ್ವಾ? ಇಲ್ಲಿ ಕಣ್ಣೊರೆಸು ತಂತ್ರ ಅದಲ್ಲ, ಕಣ್ಣೊರೆಸು ತಂತ್ರದ ತರ. ಅಲ್ಲಿ ರಾಮ್ ರಹೀಮನ್ ವಿರುದ್ಧ ಯಾವ ಮಟ್ಟದ ಸಾಕ್ಷಿಗಳು ಸಿಕ್ಕು ಅಂತಂದ್ರೆ, ಆ ಮನುಷ್ಯನ ನೀವು ಬಿಟ್ಟಿದ್ರೆ ಇಡೀ ದೇಶದೊಳಗೆ ಅಲ್ಲಿ ನ್ಯಾಯ ವ್ಯವಸ್ಥೆ ಮೇಲೂ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಅಲಿಗೇಷನ್ ಬರ್ತಿತ್ತು. ಅದಕ್ಕೆ ಹೆಸರಿಗೆ ಒಳಗಿಟ್ರು. ಆದ್ರೆ ಆ ಮನುಷ್ಯ ಪ್ರತಿ ಮುನ್ಸಿಪಲ್ ಏನಂತಾರೆ ಇಲೆಕ್ಷನ್ ಹಿಡ್ಕೊಂಡು ಪ್ರತಿ ಎಕ್ಸಾಮ್ ಅಂತಾರೆ ಇಲೆಕ್ಷನ್ಗೂ ಆ ಮನುಷ್ಯ ಬೇಕಲ್ಲಿ. ಯಾಕಂದ್ರೆ ಆ ಮನುಷ್ಯ ನನಗ್ ಒಂದ್ ಅಸಹ್ಯ ಅನ್ಸೋದೇನಂದ್ರೆ, ಇಂಥ ಮನುಷ್ಯ ಅದಾನ, ಅವನದು ಇಷ್ಟೆಲ್ಲಾ ಅಪರಾಧಗಳು ಅದಾವು ಅಂತ ಗೊತ್ತಾದ ಮೇಲೇನು ಜನ ಯಾಕೆ ಅವನ ಹಿಂದೆ ಹೋಗ್ತಾರೆ? ಓಕೆ, ಜನರ ನಂಬಿಕೆ ಅನ್ನೋದು ಇಷ್ಟು ವೀಕ್ ಅದನ್ನ, ಇಷ್ಟು ಫ್ರಜೈಲ್ ಅದನ್ನ, ಅಥವಾ ಜನ ನಾವೇ ಇಂಥ ವ್ಯಕ್ತಿಗಳನ್ನ ಬೆಳೆಸಾಕತ್ತೀವ? ಈಗ ಮುರುಘಾಶ್ರೀ ಅಂತ ಬಂದ್ರು, ಶ್ರೀ ಇದೆಲ್ಲ ಅವ್ರಿಗೆ ಆ ಉಪಾಧಿ ಕೊಡಾಕೆ ಒಂಥರ ಅಸಹ್ಯ ಅನಿಸ್ತದೆ. ಒಂದ್ಸಲ ಅವ್ರ ಮೇಲೆ ಇಂಥ ಡೌಟ್ ಬಂತು, ಅವ್ರ ಅಪರಾಧಿ ಅಂತಂದ್ರು, ಅವ್ರ ಮೇಲೆ ಕೇಸ್ ನಡೀತದ ಅಂತಂದ್ರೆ ಭಕ್ತಿ ಅನ್ನೋದೇ ಬೇರೆ. ನೀವು ದೇವ್ರ ಜೋಡಿನೋ ಯಾವ್ದೋ ತರದ ಸಂಬಂಧ ಇಟ್ಕೊಳ್ರಿ, ಶ್ರದ್ಧೆ ನಂಬಿಕೆ ಡಿಫ್ರೆಂಟ್ ಅದು. ಈ ವ್ಯಕ್ತಿಗಳು ಇವರು ಒಂಥರ ಜನರ ನಂಬಿಕೆಗಳನ್ನ ಭಾವನೆಗಳ ಮೇಲೆ ರೂಲ್ ಮಾಡ್ಕೊಂಡು ಅದನ್ನ ಮೇಲೆ ತಮ್ಮ ಬೆಳೆ ಬಯಸ್ಕೊಳ್ಳುವಂತವ್ರು ಇವ್ರೆಲ್ಲಾರು ಕೇಸರಿ ಬಟ್ಟೆ ಹಾಕೊಂಡು, ಕಲರ್ ಬಟ್ಟೆ ಹಾಕೊಂಡು ಇವರು ಈ ದೇಶದ ಜನರ ನಂಬಿಕೆಗಳನ್ನ ಅದ್ರ ಮೇಲೆ ಬಿಸ್ನೆಸ್ ಮಾಡ್ಕೊಂಡು ಹೊಂಟಾರ. ಹೌದು, ಇವರು ಧಾರ್ಮಿಕ ಮುಖಂಡರು, ಯಡಿಯೂರಪ್ಪ ರಾಜಕೀಯ ಮುಖಂಡರು, ಅಷ್ಟೇ ವ್ಯತ್ಯಾಸ ಅಷ್ಟೇ. ಯಾಕಂದ್ರೆ ಇವ್ ಮೇನ್ ಏನದ ಅಂತಂದ್ರೆ ವಿಚಾರ ಮಾಡ್ಕೋತ ಹೋದ್ರೆ ಗೊತ್ತಾಗುದೇನಂದ್ರೆ, ಈ ವ್ಯಕ್ತಿಗಳು ಬರೇ ಸಾಧು ಸಂತರು ಅಥವಾ ಸ್ವಾಮಿಗಳ ಹೆಸರಿನೊಳಗೆ ನಿಂತಿಲ್ಲ, ಇವ್ರೆಲ್ಲರೂ ಪವರ್ ಬ್ರೋಕರ್ಗಳಾಗ್ಯಾರ. ಪ್ರತಿ ರಾಜ್ಯದೊಳಗು ನೋಡ್ರಿ, ಇವರು ಪವರ್ ಬ್ರೋಕರ್ಗಳು. ಯಾವ ಜಾತಿಯ ಮಠ ಇರ್ತದೆ ಆ ಜಾತಿಯ ಜನರ ಪವರ್ ಬ್ರೋಕರ್ಗಳು ಇವರು. ಈ ವ್ಯಕ್ತಿ, ಈ ಒಬ್ಬ ಪವರ್ ಬ್ರೋಕರ್ ಸ್ವಾಮಿ ಏನಿರ್ತಾರ, ಇವ್ರ ಹಿಂದೆ ಯಾವ ಒಬ್ಬ ಪೊಲಿಟಿಷಿಯನ್ಗೆ ಇವ್ರ ಸಪೋರ್ಟ್ ಇರ್ತದೆ, ಆ ಒಬ್ಬ ಪೊಲಿಟಿಷಿಯನ್ ಈ ವ್ಯಕ್ತಿನ ಉಳ್ಸಾಕ ಗತಾಯ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಈ ಒಬ್ಬ ಕಾವಿಧಾರಿ ಹಿಂದೆ ಎಷ್ಟು ಮಂದಿ ಅದಾರ, ಆ ಮಂದಿ ಓಟು ಇಲ್ಲಿ ಅಶ್ಯೂರೆನ್ಸ್ ಸಿಗ್ತದೆ. ಈ ಸ್ವಾಮಿನ ಉಳಿಸೋದು, ಈ ಸ್ವಾಮಿಯ ಇಮೇಜ್ ಉಳಿಸೋದು ಈ ವ್ಯಕ್ತಿಗೆ ಒಂದು ಅನಿವಾರ್ಯ ಆಗಿ ಬದಲಾಗ್ತದೆ. ಅದೇ ತರ ರಾಮ್ ರಹೀಮ್ಗಾಗಿದ್ದು, ರಾಮ್ ರಹೀಮನ್ ಹಿಂದೆ ದೊಡ್ಡ ಜಾತಿಯ ದೊಡ್ಡ ಸಮೂಹ ಐತಿ. ಆ ಎಲ್ಲಾ ಜಾತಿ ಜನ ಏನದಾರಲ್ಲ, ವಿಕ್ಟಿಮ್ಸ್ ಗಳನ್ನ ನೋಡ್ರಿ, ಅಲ್ಲಿ ಯಾವ ವಿಕ್ಟಿಮ್ಸ್ ಗಳಲ್ಲಿ ಕಂಪ್ಲೇಂಟ್ ಕೊಟ್ರು ಅವ್ರ ಜಾತಿ ಬೇರೆ ಅದ. ಅಲ್ಲಿ ಯಾವ ರೀತಿ ಜನರ ಎದುರಿಗೆ ಆ ಕೇಸನ್ನಾಗ್ಲಿ ಟ್ವಿಸ್ಟ್ ಮಾಡಿಟ್ರು ಅಂತಂದ್ರೆ, ಕೆಳಜಾತಿಯ ಜನ ಅಥವಾ ಬೇರೆ ಜಾತಿಯ ಜನ ನಮ್ಮ ಜಾತಿಯ ಸ್ವಾಮಿಯ ಹೆಸರು ಕೆಡಿಸ್ತಾರೆ. ಇಲ್ಲಿ ಸ್ವಾಮಿ ಹೆಸರು ಕೆಡಿಸ್ತಾರೆ. ಒಂದು ಆ ಸ್ವಾಮಿ ಅಥವಾ ಸನ್ಯಾಸಿ ಪರಂಪರೆ ದೇಶದ ಎಷ್ಟು ದೊಡ್ಡದದ, ಆ ಪರಂಪರೆ ಹೆಸರು ಕೆಡಿಸ್ತಾರ ಅಂತ ಇಲ್ಲ, ನಮ್ಮ ಜಾತಿ ಸ್ವಾಮಿ ಹೆಸರು ಕೆಡಿಸ್ತಾರೆ ಅಂತ ಹೇಳಿ ಅವ್ರಿಗೆ ಲೇಬಲ್ ಮಾಡ್ತಾರೆ. ಯಾವ ಮಟ್ಟದ ಕೀಳ ರಾಜಕೀಯ ಅದ, ಯಾವ ಮಟ್ಟದ ಜನರ ವಿಚಾರಗಳು ಎಷ್ಟು ಕೀಳಾಗಕತ್ತಾವು ಅಂತಂದ್ರೆ, ಜನ ನಮ್ಮ ಜಾತೀಯವಾದನನ್ನು ಒಂದೇ ಕಾರಣಕ್ಕೆ ಇಂಥ ಕಾಮುಕ ಸ್ವಾಮಿಗಳನ್ನ ರಕ್ಷಣೆ ಮಾಡಾಕ್ ನಿಂತ್ರೆ, ಇಷ್ಟೆಲ್ಲಾ ಆದ್ಮೇಲೂ ಆ ಸ್ವಾಮಿ ಕಡೆ ಹೋಗಿ ಅವ್ರ ಕಾಲ್ ಮುಗಿತಾರ ಅಂತಂದ್ರೆ ಅದಕ್ಕಿಂತ ಅಧೋಗತಿ ಬೇರೆ ಇಲ್ಲ. ಇಂತಹ ಜನರಿಂದ ನೀವು ಒಳ್ಳೆ ವ್ಯಕ್ತಿಗಳನ್ನ ಆರಿಸ್ತಾರ ಅಂತ ಅನ್ಕೊಳ್ಳೋದ್ರಾಗೂ ನಮ್ಗೇನು ಹೋಪ್ಸ್ ಇಲ್ಲ. ಇವ್ರು ಆಬ್ವಿಯಸ್ಲಿ ಈ ಸ್ವಾಮಿಗೆ ಹೋಗಿ ಯಾವ ಪೊಲಿಟಿಷಿಯನ್ ಕಾಲ್ ಮುಗಿತಾನೆ, ಅವನಿಗೆ ಆ ಸ್ವಾಮಿದೊಂದು ಸಪೋರ್ಟ್ ಸಿಗ್ತದೆ, ಆ ಜಾತಿಯ ಜನರ ಸಪೋರ್ಟ್ ಸಿಗ್ತದೆ. ಅವ ಏನ್ ಕೆಲಸ ಮಾಡ್ತಾನೋ ಬಿಡ್ತಾನೋ, ನಾಳೆ ಅಂತ ವ್ಯಕ್ತಿ ಇಂಡೈರೆಕ್ಟ್ ಆಗಿ ಆರಿಸಿ ಬಂದ ಕೂಡ್ಲೇನೆ ನಾವ್ ಮತ್ತೆ ಗೋಳಾಡೋದ್ರಾಗ ನಮ್ಗೇನು ಅರ್ಥ ಕಾಣಂಗಿಲ್ಲ. ಇಂಡೈರೆಕ್ಟ್ ಆಗಿ ಒಂದೇ ನಿಮಿಷ ಮೇಡಮ್, ಮತ್ತೆ ಬರ್ತೀನಿ ನಾನು ನಿಮ್ಮ ಹತ್ರ. ಯಡಿಯೂರಪ್ಪ ಪ್ರಕರಣವನ್ನ SIT ಗೆ ಕೊಡ್ಬೇಕು ಅಂತ ಒಂದ್ ಕಡೆಯಿಂದ ಆರೋಪ ಅಥವಾ ಒಂದ್ ಕಡೆಯಿಂದ ಆಗ್ರಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಭುಗಿಲೇಳ್ತಾ ಇದೆ. ಈ ಬಗ್ಗೆ ಮಹಿಳಾ ಹೋರಾಟಗಾರರಾಗಿ ನೀವೇನ್ ಹೇಳ್ತೀರಿ? ಈ ಬಗ್ಗೆ ಏನಾದ್ರು ಒತ್ತಾಯ ಮಾಡ್ಲಿಕ್ಕೆ ಏನಾದ್ರು ನೀವು ಮುನ್ನಡೆಸ್ತೀರಾ? ಆಕ್ಚುಲಿ ಆಗಿ ಇವತ್ತು ಯಾವ್ದಾರು SIT ತನಿಖೆ ಕೊಡ್ತೀವಿ ಅಂತನ್ನುವಾಗ, ಈಗ ಧರ್ಮಸ್ಥಳ ಪ್ರಕರಣ ನಾವು ನೋಡ್ತಾ ಇದ್ದೀವಿ ಅಲ್ವಾ. ರಾಜ್ಯ ಸರ್ಕಾರಗಳಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ರಾಜಕೀಯ ಇಚ್ಛಾಶಕ್ತಿ ಯಾವುದೇ ಪ್ರಕರಣಗಳಾಗ್ಲಿ, ಇವತ್ತಿಂತ ಪ್ರಕರಣಗಳಲ್ಲಿ ಸರ್ಕಾರನು ಕೂಡ ಅಷ್ಟೇ ಒಂದ್ ಹೆಜ್ಜೆ ಮುಂದೆ ಇಟ್ಟು ಇದನ್ನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕಾಗುತ್ತೆ. ನ್ಯಾಯ ಕೊಡ್ಸುವಂತ ನಿಟ್ಟಲ್ಲಿ ನಾವು ಹಲವಾರು ಉದಾಹರಣೆಗಳನ್ನ ನೋಡ್ತೀವಿ. ಈಗ ಯಡಿಯೂರಪ್ಪನ್ ಪೋಕ್ಸೋ ಪ್ರಕರಣ ನೋಡ್ತೀವಿ, ಹಿಂದೆ ಪ್ರೇಮ್ಲತಾ ಪ್ರಕರಣ
ರಾಮಕಥಾ ನಾಯಕಿ ಆಗಿರುವಂತ ಪ್ರೇಮಲತಾ ಪ್ರಕರಣದಲ್ಲಿ ರಾಘವೇಶ್ವರ ಭಾರತಿ ಆತನ್ನ ಉಳಿಸ್ಲಿಕ್ಕೆ ಅಂತ ಹೇಳಿ ಸರ್ಕಾರನೇ ಟೊಂಕ ಕಟ್ಟಿ ನಿಂತಿದ್ದ ನೋಡಿದೀವಿ. ಹಲವಾರು ಜನ ಜಡ್ಜ್ಗಳು ಸಮೇತ ಅವ್ರಿಗೆ ಕೋರ್ಟಿಗೆ ಹೋಗಿದ್ ಕೂಡ್ಲೆ ಅಲ್ಲಿಂದ ವಿಡ್ರಾ ಮಾಡಿದ್ದನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ಎಲ್ಲರೂ ಕೂಡ ಇವತ್ತು ಸ್ವಾಮೀಜಿ ವೇಷಗಳನ್ನ ಹಾಕತ್ತಾರೆ, ಪೊಲಿಟಿಷಿಯನ್ಗಳು ಇರ್ತಾರೆ ಅಂತಂದಾಗ ಅವರ ಪರವಾಗಿ ಇವತ್ತು ಅನ್ಯಾಯ ಆಗಿದ್ರೆ ಅದನ್ನ ಎತ್ತಿ ಹಿಡಿಯುವ ಬದಲಿಗೆ ಎಲ್ಲರೂ ಕೂಡ ಸೈಡ್ ಲೈನಿಗೆ ಹೋಗೋದ್ರ ಮೂಲಕ ಇವತ್ತು ಅನ್ಯಾಯಕ್ಕೆ ಇನ್ನಷ್ಟು ಮಾಡ್ಲಿಕ್ಕೆ ಕುಮ್ಮಕ್ಕು ಕೊಡ್ತಾ ಇದಾರಲ್ಲ, ಅದು ಇವತ್ತು ನಾವು ಯಾವ ವ್ಯವಸ್ಥೆ ಒಳಗೆ ನಾವ್ ಇದೀವಿ ಅನ್ನೋಂಥದ್ದು ಕೂಡ ಇವತ್ತು ಯೋಚನೆ ಮಾಡ್ಬೇಕಾಗಿದೆ. SIT ತನಿಖೆಗೆ ಅಂತನ್ನುವಾಗ ನಾವೆದ್ದು ನಿಲ್ಲದಿದ್ದರೆ ಒಳಗಡೆ ಎಲ್ಲಾ ಮಹಿಳಾ ಸಂಘಟನೆಗಳು ಇರುವಂತದ್ದು. ಅದರಲ್ಲೂ ಕೂಡ ನಾವೊಂದು ಹೋರಾಟವನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಈ ಕೇಸಲ್ಲಿ ಯಡಿಯೂರಪ್ಪನವರ ಮೇಲೆ ಬಂಧನ ಮಾಡಬೇಕು, ಸೀರಿಯಸ್ ಆಗಿ ತನಿಖೆ ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು ಅಂತಲೂ ಕೂಡ ಒತ್ತಾಯವನ್ನ ಕೂಡ ತಂದಿದ್ವಿ. ಅದೇ ಹೇಳ್ತೀವಲ್ಲ, ಈಗ ಹೋರಾಟಗಳು ಇವೆಲ್ಲ ಧರ್ಮಸ್ಥಳದ ಇಷ್ಟು ಜೋರ್ ಹೋರಾಟ ನಡೆದಾಗ್ಲೂ ಕೂಡ ಏನು ಆಗಿಲ್ಲ ಅನ್ನೋ ತರದಲ್ಲಿ ಇವತ್ತು ಒಂದ್ ಕಡೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತ ಹಲವಾರು ಜನಪ್ರತಿನಿಧಿಗಳು ಅವ್ರ ಪರವಾಗಿ ನಿಂತಿದ್ದಾರೆ. ಒಂದ್ ಕಡೆಯಲ್ಲಿ ಬಿಜೆಪಿಯವರು ಮಹಿಳೆಯರಿಗೆ ಸುರಕ್ಷತೆ ಅಂತ ಹೇಳುವಂತ ಜನ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಏನೋ ಪಾಪ ಯಾರಿಗೂ ಅನ್ಯಾಯ ಆಗ್ತಿದೆ ಅಂತ ಅವ್ರ ಪರವಾಗಿ ಜಾಥಾಗಳನ್ನ ಮಾಡ್ತಾರೆ. ಹಿಂಗೆಲ್ಲ ಇರುವಾಗ ಸಾಕಷ್ಟು ಜನ ಅಧಿಕಾರಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಅವ್ರಿಗೆ ಹಂಬಲ ಇದ್ರೂ ಕೂಡ ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡದೇ ಇರುವಂತ ವಾತಾವರಣ ಕೂಡ ನಾವು ನೋಡ್ತಾ ಇದೀವಿ. ಹಾಗಾಗಿ SIT ತನಿಖೆ ಇನ್ನೊಂದ್ ತನಿಖೆ ಅದೇ ಆಗ್ಲೂ ಕೂಡ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಸುರಕ್ಷತೆಯನ್ನ ಕಲ್ಪಿಸುವಂತ ರೀತಿಯಲ್ಲಿ ಇವತ್ತು ಕೆಲಸ ಆಗ್ಬೇಕಿದ್ರೆ ಸುಮ್ನೆ ಇತ್ತೀಚೆಗೆ ಪೋಕ್ಸೋ ಪ್ರಕರಣಗಳಲ್ಲಿ ಒಂದು ಮಾಹಿತಿ ತಗೊಂಡೆ, RTI ನಲ್ಲಿ ಅರ್ಜಿ ಹಾಕಿ ತಗೊಂಡೆ ನಾನು. 2024 ವರೆಗೂ ಕೂಡ ಮಾಹಿತಿ ತಗೊಂಡ್ವಿ. 2021 ನಲ್ಲಿ 2793 ಪೋಕ್ಸೋ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದ್ದಾವೆ. ಅಲ್ಲಿಗೆ ಶಿಕ್ಷೆ ಪನಿಷ್ಮೆಂಟ್ ಆಗಿರೋದು 172. 172 ಆಯ್ತಾ. 2022ರಲ್ಲಿ 3105 ಆಗ್ತದೆ. 115 ಇದಕ್ ಮಾತ್ರ ಶಿಕ್ಷೆ ಆಗ್ತದೆ. ಅದೇ 115 ಬೇಕಾದ್ರೆ ನಾನು ನಿಮ್ಗೆ ವಾಟ್ಸಪ್ ಹಾಕ್ತೀನಿ. 3715 ಪ್ರಕರಣಗಳು 2023ರಲ್ಲಿ ಆಗ್ತದೆ. ಕೇವಲ 46 ಮಾತ್ರ ಪನಿಷ್ಮೆಂಟ್ ಆಗ್ತದೆ ಆಯ್ತಾ. 24ರಲ್ಲಿ 2885 ಆಗ್ತದೆ, ಯಾವುದೇ ರೀತಿ ಪನಿಷ್ಮೆಂಟ್ ಇಲ್ಲ. ಅಂದ್ರೆ ಈ ರೀತಿಯಾಗಿ ಸಾಕ್ಷ್ಯ, ಯಾಕಂದ್ರೆ ಇಲ್ಲಿ ಪೋಕ್ಸೋ ಪ್ರಕರಣಗಳಿಗೆ ಸಾಕಷ್ಟು ಬಲಿಯಾಗ್ತಿರೋಂಥವ್ರು ಬಡತನದಲ್ಲಿ ಇರ್ತಕ್ಕಂತ ದಲಿತ ಮಹಿಳೆಯರು, ತುಂಬಾ ಗುಡ್ಡಗಾಡುಗಳಲ್ಲಿ ಇವತ್ತು ಆಗಿರುವಂತ ಪ್ರಕರಣಗಳು, ಶಾಲೆಗೆ ಹೋದಂತ ಮಕ್ಕಳು, ಇಂಥವ್ರೆಲ್ರು ಕೂಡ ಅಲ್ಲಿ ಇವತ್ತು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡ್ಲಿಕ್ಕೆ ಅಂತನ್ನುವಾಗ ಇವತ್ತು ಕಾನೂನಿನಲ್ಲಿ ಹೆಂಗ್ ಬೇಕಾದ್ರೂ ತಿರುಗಿಸುವಂತ ಕೆಲಸಗಳಿದಾವೆ ಒಂದು. ಇವತ್ತು ಅಲ್ಲಿ ಅವ್ರ ಸಂತ್ರಸ್ತರು ಕೋರ್ಟಿಗೆ ಅಂತೇಳಿ ಹೋದಾಗ ಅಲ್ಲಿ ಇರುವಂತ ಫೀಸ್ಗಳನ್ನು ಕೂಡ ಕಟ್ಟಕ್ ಆಗದೆ ಇರುವಂತ ರೀತಿಯಲ್ಲಿ ಇವತ್ತವರು ಹಿಂದೆ ಸರಿತಾ ಇರೋದು ನಾವು ನೋಡ್ತೀವಿ, ನ್ಯಾಯ ಸಿಗದೆ ಇರುವಂತ ರೀತಿಯಲ್ಲಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅನ್ನುವಾಗ ಇದೊಂದು ಚಾಲೆಂಜಿಗೆ ಯಾಕೆ ತಗೊಳಲ್ಲ ಅಂತೇಳಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರದ ವಕೀಲರುಗಳು ಏನಿರ್ತಾರೆ ಅನ್ನುವಾಗ ಇವತ್ತು ಸಂತ್ರಸ್ತರ ಪರವಾಗಿ ಮಾತಾಡ್ಬೇಕಿದೆಯಲ್ಲ, ಅವ್ರ ರೋಲ್ ಇಲ್ಲಿ ಕಡಿಮೆ ಇರ್ತದೆ ಇಲ್ಲಿ. ಹಾಗಾಗಿ ನಮಗೆ ಆ ರೀತಿಯಾಗಿ ನಾನು ಸುಮಾರು ಕೋರ್ಟ್ಗಳಿಗೆ ಒಂದ್ 3-4 ಪೋಕ್ಸೋ ಪ್ರಕರಣಕ್ಕೆ ವಿಟ್ನೆಸ್ ಆಗಿ ನಾನು ಕೋರ್ಟಿಗೆ ಹೋಗಿದ್ದೀನಿ. ಅಲ್ಲಿ ಹೋಗುವಾಗ ನಮ್ಮನ್ನ ಪ್ರಶ್ನೆ ಮಾಡುವಾಗ ಅಪೋಸಿಟ್ ಪಾರ್ಟಿಗ ಅಡ್ವೊಕೇಟ್ಗಳು ಕೇಳ್ತಾರೆ, ನೀವು ಬೇಕು ಅಂತ ಬಂದಿದ್ದೀರಾ ಅಂತ ಕೇಳ್ತಾರೆ. ಅಂತ ಹೇಳಿದ್ರೆ ಒಂದು 3 ವರ್ಷದ ಮಗು ಮೇಲೆ, 4 ವರ್ಷದ ಮಗು ಮೇಲೆ ಪೋಕ್ಸೋ ಪ್ರಕರಣದ ಘಟನೆಗಳು ನೋಡುವಾಗ ದೇಹ ಎಲ್ಲ ಇದಾಗಿ ಕಚ್ಚಿ ಇದು ಮಾಡಿರುವಂತ ಇದ್ರಲ್ಲಿ ಆ ಮಗುಗೆ ನ್ಯಾಯ ಇದ್ ಮಾಡ್ಬೇಕು ಅಂತೇಳಿ ಹೋದಾಗ ಆ ರೀತಿ ಆಗ್ತದೆ. ಶಿಕ್ಷೆ ಆಗಲ್ಲ, ಅವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಊರ್ ಬಿಟ್ಟು ಹೋಗ್ತಾರೆ. ಅವರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು, ವಲಸೆಯಿಂದ ಬಂದವರು, ಅವ್ರಗಳ ಮೇಲೆ ಈ ರೀತಿ ಕೇಸ್ಗಳಾಗುವಾಗ ಊರ್ ಬಿಟ್ಟು ಹೋಗ್ತಾರೆ. ಎಲ್ಲಿಂದ ನ್ಯಾಯ ಸಿಗುತ್ತೆ? ಯಾಕೆ? ಎಷ್ಟು ವರ್ಷ ಪೋಕ್ಸೋ ಪ್ರಕರಣದಲ್ಲಿ ಎಷ್ಟು ದಿನ ನ್ಯಾಯ ಸಿಗುತ್ತೆ? ನನಗೇನೆ 2 ವರ್ಷದ ನಂತರದಲ್ಲಿ ನಾವು ಕೇಳಿಕ್ಕೆ ವಿಟ್ನೆಸ್ಗೆ ನಮ್ನ ಆಹ್ವಾನ ಮಾಡಿದ್ರು, ನೋಟಿಸ್ ಕೊಟ್ರು ಆಯ್ತಾ. 90 days ಅಲ್ಲಿ ಮುಗಿಬೇಕು ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ತೆಗ್ದಿದೆ, ಎಲ್ಲವೂ ತೆಗ್ದಿದ್ದಾಗ್ಲೂ ಕೂಡ ಇವತ್ತೇನಾದ್ರೂ ಆ ರೀತಿಯಾಗಿ ನ್ಯಾಯ ಸಿಗುತ್ತಿದ್ಯಾ? ಸಿಗ್ತಿಲ್ಲ. ಹಾಗಾಗಿನೇ ಇವತ್ತು ಆ ಪ್ರಕರಣಗಳಲ್ಲಿ ಇವತ್ತು ಕೋರ್ಟ್ಗಳಲ್ಲಿ ನ್ಯಾಯ ಸಿಗ್ತಿಲ್ಲ, ತುಂಬಾ ವಿಳಂಬ ಆಗ್ತಿದೆ. ಅಡ್ವೊಕೇಟ್ ಇದಾರೆ, ರಾಜಲಕ್ಷ್ಮಿ ಅವ್ರು ಹೇಳಿ
ಬಟ್ ಯಾವುದೇ ತನಿಖೆ ಆದಾಗ್ಲೂ ಕೂಡ ಮುಕ್ತವಾಗಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇವತ್ತು ಸರ್ಕಾರಗಳು ಮೂಗ್ ತೋರಿಸ್ತೀರಾ, ಯಾರು ಕೂಡ ಅದ್ರಲ್ಲಿ ತಲೆ ಹಾಕದಿರಾ ಬಿಟ್ಟಿದ್ದೆ ಆದ್ರೆ ಪ್ರಾಮಾಣಿಕತೆಯಿಂದ ಇರುವಂತ ಅಧಿಕಾರಿಗಳು ಒಂದಷ್ಟು ನ್ಯಾಯವನ್ನ ಕೊಡಿಸ್ತಾರೆ ಎನ್ನುವಂಥದ್ದು ಮಹಿಳಾ ಸಂಘಟನೆಗಳಿಗೆ ನಮ್ಗೊಂದು ನಂಬಿಕೆ ಇದೆ. ಆ ಇದ್ರಲ್ಲಿ Okay, ಇವತ್ತು madam. ಬಹುಶಃ ಸರ್ಕಾರ ತನ್ನ ಬದ್ಧತೆಯನ್ನ ಸರಿಯಾಗಿ ತೋರಿಸಿದ್ರೆ ಯಡಿಯೂರಪ್ಪ ಪ್ರಕರಣದಲ್ಲಿ ಸಂತ್ರಸ್ತೆಗೆ ಒಂದು ನ್ಯಾಯ ಸಿಗ್ಬಹುದು ಅಂತ ಅನ್ಸತ್ತೆ. ಹೌದು ಅನ್ಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜಾಯ್ನ್ ಆಗಿದ್ದಕ್ಕೆ. ರಾಜಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.